Ilama, you can start. Sir, ನಾನು ಸ್ಟಾರ್ಟ್ ಮಾಡ್ಲಾ? Good evening each one of you. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಅಂಡ್ ಹ್ಯಾಪಿ ಸಾಬತ್. ಎಲ್ಲರಿಗೂ ಸಬ್ಬತ್ ದಿನದ ಶುಭಾಶಯಗಳು. ದೇವರು ಈ ಸಾಯಂಕಾಲದ ವೇಳೆಯಲ್ಲಿ ನಮ್ಮನ್ನು ಒಟ್ಟಾಗಿ ಸೇರಿಸದಕ್ಕಾಗಿ ಮೊದಲನೇದಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ನಮ್ಮೆಲ್ಲಾ ಕೆಲಸ ಕಾರ್ಯಗಳನ್ನು ಸಫಲಗೊಳಿಸಿದ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಈ ನಮ್ಮ ಸಬ್ಬತ್ ಶಾಲೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುವ ಹಾಗೆ ಇಲ್ಲಿ ಸೇರಿ ಬಂದಿರುವಂತ ತಮ್ಮೆಲ್ಲರಿಗೂ ಪ್ರೀತಿಯಿಂದ ಸ್ವಾಗತವನ್ನು ಸಲ್ಲಿಸುವಂತಳಾಗಿದ್ದೇನೆ. ಹಾಗೂ ಈ ಕೂಟವನ್ನು ನಡೆಸ್ತಕ್ಕಂತ ಪಾಸ್ಟರ್ ರಾಜು ಸರ್ ಅವರಿಗೂ ಹಾಗೂ ಸವಿತಾ ಅವರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ ಬಂದಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸ್ವಾಗತವನ್ನು ಕೋರುತ್ತಾ ಈ ಪ್ರಾರಂಭದ ಪ್ರಾರ್ಥನೆಯನ್ನು ನಮ್ಮ ಮಧ್ಯದಲ್ಲಿರುವಂತ ರವಿ ಬಳ್ಳಾರಿ ಅವರು ಪ್ರಾರ್ಥನೆ ಮಾಡಿ. ಬ್ರದರ್ ರವಿ ಬಳ್ಳಾರಿ ಅವರು ಆಚೆ ಇದ್ದೀನಿ. ಓಕೆ ಬ್ರದರ್. ಅನಿಲ್ ಬೆನಕನಹಳ್ಳಿ ಅವರು ಓಕೆ, ಪ್ರಾರ್ಥನೆ ಮಾಡ್ಕೋಣ. ಭೂ ಪರಲೋಕ ದೇವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮನ್ನು ಇಡೀ ದಿನೆಲ್ಲ ಕಾಪಾಡಿದ್ದಕ್ಕಾಗಿ ನಿನ್ನ ಸ್ತೋತ್ರ ಸಲ್ಲಿಸ್ತೇವೆ. ಈ ಸಾಯಂಕಾಲ ಸಮಯದಲ್ಲಿ ನಾವು ಸಬ್ಬ ದಿನದಲ್ಲಿ ನಾವು ಎಲ್ಲರೂ ಮಕ್ಕಳಾಗಿ ಒಂದಾಗಿ ನಾವು ಒಂದು ಕುಟುಂಬ ಆಗಿ ನಿನ್ನ ಸನ್ನಿಧಿಯಲ್ಲಿ ಬಂದು ಕಾರ್ಯಕ್ರಮದಲ್ಲಿ ಸೇರುವಂತ ಆಶೀರ್ವಾದ ಮಾಡಿದಕ್ಕಾಗಿ ನಿನ್ನ ಸ್ತೋತ್ರ ಸಲ್ಲಿಸ್ತೇವೆ. ನಮ್ಮನ್ನು ದಿನವೆಲ್ಲ ನಿನ್ನ ಪುಟ್ಟಪರಕರ ಇಟ್ಟಿದ್ದಕ್ಕಾಗಿ ನಿನ್ನ ಸ್ತೋತ್ರ ಸಲ್ಲಿಸ್ತೇವೆ. ಅಂದ್ರೆ ನಾವು ಒಂದಾಗಿ ಕುಟುಂಬವಾಗಿ ನಿನ್ನ ವಾಕ್ಯವನ್ನು ಕೇಳುವ ನಮ್ಮ ಜೊತೆ ಇದ್ದು ನಮ್ಮನ್ನು ನಡೆಸ್ಕೊಡ್ತಾನೆ ಹೇಳುವಂತ ಅವ್ರಿಗೂ ಕೂಡ ನೀವು ಆಶೀರ್ವಾದ ಮಾಡು. ಅವ್ರು ಬರುವಂತ ಒಂದೊಂದು ವಾಕ್ಯವು ನಿನ್ನಾಗಿರ್ಲಿ ಸ್ವಾಮಿ. ನಿನ್ನ ಪವಿತ್ರ ಆತ್ಮ ಕಾರ್ಯದಿಂದ ಅವ್ರಿಗೆ ನಡೆಸು. ಅವ್ರು ಹೇಳುವಾಗ ನಾವು ಕೇಳು ಅದರ ಬರ್ತಂತ ನೀವು ಸಹಾಯ ಮಾಡಿಸ್ತಾನೆ. ಇಲ್ಲಿ ಸೇರುವಂತ ಎಲ್ಲರೂ ನೀವು ವಿಶೇಷವಾಗಿ ಆಶೀರ್ವಾದ ಮಾಡಿ. ಇನ್ನು ಅನೇಕ ಜನ ಸೇರ್ಬೇಕು, ಅವ್ರಿಗೂ ಕೂಡ ನೀವು ಆಶೀರ್ವಾದ. ಈ ಕಾರ್ಯಕ್ರಮ ನಡೆಸುವಂತ ರಾಜಕಾರಣ ಆಶೀರ್ವಾದ ಮಾಡು. ಅವ್ರ ಕುಟುಂಬ, ಅವ್ರ ಸೇವೆ, ಅವ್ರ ಕೆಲಸ ಕಾರ್ಯವನ್ನು ಆಶೀರ್ವಾದ ಮಾಡು. ಒಂದು ಸಹಾಯಕ್ಕಾಗಿ ನಡ್ಕೊಂತ ಲೀಲಾವತಿ ಅವರಿಗೆ ಮತ್ತೆ ಕವಿತಾ ಅವರಿಗೆ ನೀವು ಆಶೀರ್ವಾದ ಮಾಡು. ಅವ್ರ ಜೊತೆ ಇದ್ದು ನೀವು ನಡೆಸ್ಕೊಡು. ಅವ್ರಿಗೆ ಒಳ್ಳೆ ಆರೋಗ್ಯ, ಬಲ, ಶಕ್ತಿ ಕೊಡು. ಅವ್ರು ಮಾಡುವಂತ ಕೆಲಸದಲ್ಲಿ ನೀವು ಆಶೀರ್ವಾದ ಕೊಡ್ತಾನೆ. ನಾವೆಲ್ಲರೂ ಕುಟುಂಬವಾಗಿ ವಾಕ್ಯ ಕೇಳುವಂತ ನಮ್ಗೆ ಸಹಾಯ ಮಾಡ್ಬೇಕಂತ ಆದಿವ ಅಂತ್ಯ ಒಂದು ಮಧ್ಯಸ್ಥನಾಗಿ ನೀವು ನಡ್ಸ್ಕೊಡ್ಬೇಕಂತ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿದ್ರೆ ತಂದೆ, ಆಮೇಲೆ ಪ್ರಾರಂಭದ ಪ್ರಾರ್ಥನೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಸರ್. ಹಾಗೂ ಈ ನಮ್ಮ ಸಬ್ಬತ್ ಶಾಲೆಯನ್ನು ಪಾಠ ತೆಗೆದುಕೊಳ್ಳುವಂತವ್ರು ನಾ ಪರಿಚಯ ಮಾಡಿಕೊಳ್ಳೋಣ. ಅವರು ಈಗಾಗಲೇ ತಮ್ಮೆಲ್ಲರಿಗೂ ಚಿರಪರಿಚಿತರು, ಪಾಸ್ಟರ್ ಎಂ ರಾಜು ಸರ್ ಅವರು. ಸೊ ಅವರನ್ನ ಈ ನಮ್ಮ ಸಬ್ಬತ್ ಶಾಲೆ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತವನ್ನು ಕೋರುವಂತಳಾಗಿದ್ದೇನೆ ಮತ್ತು ಈ ಅಮೂಲ್ಯವಾದ ಸಮಯವನ್ನು ಅವರಿಗೆ ಅರ್ಪಿಸುವಂತಳಾಗಿದ್ದೇನೆ. ಸರ್, ಈ ಅಮೂಲ್ಯವಾದ ಸಮಯ ನಿಮ್ಮದು ಸರ್. ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹ್ಯಾಪಿ ಸಾಬತ್ ಎಲ್ಲರಿಗೂ. ಹ್ಯಾಪಿ ಸಾಬತ್. ಹ್ಯಾಪಿ ಸಾಬತ್ ಸರ್. ಥ್ಯಾಂಕ್ ಯು. ಹ್ಯಾಪಿ ಸಾಬತ್ ಪಾಸ್ಟರ್. ಥ್ಯಾಂಕ್ ಯು. ಹ್ಯಾಪಿ ಸಾಬತ್ ಸರ್. ಹ್ಯಾಪಿ ಸಾಬತ್ ಸರ್. ಹ್ಯಾಪಿ ಸಾಬತ್. ಎಲ್ರೂ ಈ ದಿನ ಸಬ್ಬತ್ತಿನ ಪ್ರಾರಂಭ ಆಗಿರುವುದರಿಂದ ಸಬ್ಬತ್ತಿನದ ಶುಭಾಶಯಗಳನ್ನ ನಾವು ಹಂಚಿಕೊಳ್ಳುವುದು ಒಳ್ಳೆಯದು. ಹಾಗಾಗಿ ಈ ಸಮಯದಲ್ಲಿ ನಾವೆಲ್ಲರೂ ಈ ಸಬ್ಬತ್ತಿನ ಶುಭಾಶಯಗಳನ್ನು ಹಂಚಿಕೊಂಡದಕ್ಕಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ವಾರದ ಮಟ್ಟಿಗೆ ಈ ಕಾರ್ಯಕ್ರಮವು ಯಶಸ್ವಿ ಆಗುವಂತೆ ಸಬ್ಬತ್ತಿನದ ಪ್ರಾತಃ ಕಾಲಕ್ಕೆ ನಾವು ಬರುವಂತೆ ಕರ್ತನು ನಮ್ಮನ್ನು ನಡೆಸಿದ್ದಾನೆ. ನಾವೆಲ್ಲರೂ ಒಟ್ಟಾಗಿ ಸೇರಿ ಈ ಕಾರ್ಯಕ್ರಮದಲ್ಲಿ ಕರ್ತನನ್ನ ಮಹಿಮೆ ಪಡಿಸಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹೀಗೆ ಮುಂದಿನ ಸಬ್ಬತ್ತಿನದ ಮುಂದಿನ ಪಾಠಗಳನ್ನು ದೇವರು ಆಶೀರ್ವದಿಸಿ ನಮ್ಮನ್ನ ಮುನ್ನಡೆಸಲಿ ಎಂಬುದಾಗಿ ಪ್ರಾರ್ಥಿಸೋಣ. ಈ ದಿನದ ಸಬ್ಬತ್ತಿನದ ಕಾರ್ಯಕ್ರಮ ಪಾಠವನ್ನ ಪ್ರಾರಂಭ ಮಾಡುವ ಹಾಗೆ ನಾವು ನಮ್ಮ ಸಭಾ ಸಂಗೀತಗಳಲ್ಲಿ 119ನೇ ಸಂಗೀತವನ್ನ
ನಮ್ಮ ಮೊಬೈಲ್ಗಳನ್ನ ಮ್ಯೂಟ್ ಮಾಡಿ ನಾವಿರುವಂತ ಸ್ಥಳದಲ್ಲಿ ಹಾಡ್ತೇವೆ. ನಾನು ಹಾಡ್ತೇನೆ, ನಿಮ್ಮ ಜೊತೆ ನೀವು ಕೂಡ ನೀವಿರುವಂತ ಸ್ಥಳದಲ್ಲಿ ಧ್ವನಿಗೊಳಿಸಬೇಕೆಂದು ಕೇಳ್ಕೊಳ್ತೇನೆ. ಆ ಸಬ್ಬತ್ತಿನ ಈ ಫೋನ್ ಅನ್ನ ಮ್ಯೂಟ್ ಮಾಡಿದ್ರೆ ಯಾವುದೇ ರೀತಿಯಂತ ಗೊಂದಲ ಇರೋದಿಲ್ಲ. ನಾವು ಹಾಡುವಂತ ಹಾಡು ಇವರು ಕೇಳುವಂತ 119ನೇ ಸಂಗೀತ, ಸಭಾ ಸಂಗೀತಗಳಲ್ಲಿ ಹಾ ಭಾಗ್ಯವುಳ್ಳ ದಿನ ವಿಶ್ರಾಂತಿ ಕಾಲ. ಹಾ ಭಾಗ್ಯವುಳ್ಳ ದಿನ ವಿಶ್ರಾಂತಿ ಕಾಲವು ಸಂಭ್ರಮ ಪಡತಕ್ಕ ಗಂಭೀರವು ಈ ದಿವ್ಯವಾದ ದಿನ ಅಮೂಲ್ಯ ಸಂಪತ್ತು ನನ್ನಾತ್ಮಕ್ಕೆ ಸುರಾತ್ಮ ಸಂತೋಷವಾದದ್ದು. ಈ ಹೊತ್ತು ಕ್ರೈಸ್ತ ಸಾಬಿ ಎಲ್ಲೆಲ್ಲೂ ಕೂಡುತ್ತೆ, ಎಲ್ಲರಿಗೂ ಸುವಾರ್ತೆ ಪ್ರಸಂಗವಾಗುತ್ತೆ. ಅಜ್ಞಾನ ಮನದಲ್ಲಿ ಪ್ರಕಾಶ ಹುಟ್ಟುತ್ತೆ, ಭಕ್ತ ಜನರಲ್ಲಿ ಆ ಶಕ್ತಿ ಹೆಚ್ಚುತ್ತೆ. ಈ ದಿನ ದೇವ ಧ್ಯಾನ ಹೆಚ್ಚಾಗಿ ಮಾಡುವೆ, ವಿಮೋಚನೆಯ ರಾಗ ಹಿಂಪಾಗಿ ಹಾಡುವೆ. ಭೂಲೋಕದಲ್ಲಿ ಸಬ್ಬತ್ ಸಮಾಪ್ತವಾದರು, ಸುಲೋಕದಲ್ಲಿ ಸಬ್ಬತ್ ಎಂದೆಂದೂ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪಾಠವನ್ನು ಪ್ರಾರಂಭ ಮಾಡುವಾಗ ಸಣ್ಣ ಪ್ರಾರ್ಥನೆ ಮಾಡಿ. ಮಹೋನ್ನತನು ಪರಾತ್ಪರನು ಸರ್ವಶಕ್ತನೂ ಆಗಿರುವಂತ ಸೃಷ್ಟಿಕರ್ತನಾದಂತಹ ತಂದೆಯಾದ ದೇವರೇ ಯೇಸುವೆ, ನಿನ್ನ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತೇವೆ ರಾಜ. ಪರಿಶುದ್ಧವಾದ ಸಬ್ಬತ್ತಿನದಲ್ಲಿ ನಿನ್ನ ಮಕ್ಕಳಾದ ನಾವು ನಿನ್ನ ಮಂದಿಯಾಗಿ ಈ ಸಂಧ್ಯಾ ವೇಳೆಯಲ್ಲಿ ಸಬ್ಬತ್ತಿನದ ಪ್ರಾರಂಭದ ಸಮಯದಲ್ಲಿ ಹಸುರುಸರಾಗಿ ಬಂದು ನಿನ್ನನ್ನು ಸೇರಿಕೊಳ್ಳುವಂತೆ, ನಿನ್ನ ಪಾದ ಸನ್ನಿಧಾನದಲ್ಲಿ ಕುಳಿತು ಸ್ವಾಮಿ ನಿನ್ನ ವಾಕ್ಯಗಳನ್ನ ಧ್ಯಾನಿಸುವಂತೆ, ಪವಿತ್ರಾತ್ಮನ ಮುಖಾಂತರವಾಗಿ ಬರುವಂತಹ ಸಂದೇಶವನ್ನು ಪಾಠವನ್ನು ಕಲಿಯುವಂತೆ ಸ್ವಾಮಿ ಕೃಪೆ ಕೊಟ್ಟದಕ್ಕಾಗಿ ಸಣ್ಣ ಮಂದಿಯಾಗಿ ಕಾರ್ಯವನ್ನು ಪ್ರಾರಂಭ ಮಾಡುವಾಗ ಈ ಕಾರ್ಯಕ್ರಮವನ್ನು ನೀನು ಆಶೀರ್ವದಿಸು. ಈ ಕರ್ನಾಟಕ ರಾಜ್ಯದಲ್ಲಿ ಮೂಲೆ ಮೂಲೆಯಲ್ಲಿರ್ತಕ್ಕಂಥ ದೇವ ಮಂದಿ, ದೇವ ಭಕ್ತರು, ದೇವ ಜನರು ಈ ಕಾರ್ಯಕ್ರಮದಲ್ಲಿ ಆಶೀರ್ವಾದದಾಯಕವಾಗಿ ಭಾಗವಹಿಸಿ ನಿನ್ನನ್ನು ಘನಪಡಿಸಿ ಸ್ವಾಮಿ ಪರಲೋಕ ರಾಜ್ಯದ ಸತ್ಯವನ್ನ ತಿಳಿದುಕೊಂಡವರಾಗಿ ಸ್ವಾಮಿ ಈ ಲೋಕಕ್ಕೆ ಬೆಳಕಾಗಿ ಜೀವಿಸುವಂತೆ, ನಿನ್ನ ಬೆಳಕಿನ ಪ್ರಕಾಶವನ್ನ ಹೊಂದಿಕೊಳ್ಳುವಂತೆ ಕಾರ್ಯ ಮಾಡು. ಆ ಪ್ರಕಾಶದಲ್ಲಿ ನಡೆಯುವಂತೆ ಕೃತಿಯವರು ಇತರರಿಗೆ ಬೆಳಕಾಗಿ ಜೀವಿಸಿ ನಿನ್ನ ಬರೋಣವನ್ನು ಸಿದ್ಧಪಡಿಸಲಿಕ್ಕಾಗುವಂತೆ ತೋರಿಸುವ. ಈ ಹೊತ್ತು ತಲೆಬಾಗಿ ಬಂದಿರುವಂತ ನಿನ್ನ ಮಂದಿಯನ್ನು ನಿನ್ನ ಕೃಪಾಷ್ಟಪಡಿಸ್ತೇನೆ, ಅವರ ಕುಟುಂಬ ಮಕ್ಕಳನ್ನ ನಷ್ಟಪಡ್ತೇನೆ, ಸಭೆಯನ್ನು ನಷ್ಟಪಡ್ತೇನೆ ಸ್ವಾಮಿ. ಪ್ರಪಂಚದಾದ್ಯಂತ ಆರಾಧನೆ ಪ್ರಸನ್ನತೆ ಸಂಗಡ ಇಲ್ಲಿ ಸ್ವಾಮಿ ಆತ್ಮನ ಮುಖಾಂತರವಾಗಿ ನಮ್ಮೆಲ್ಲರಿಗೆ ಮಾತನಾಡು. ಈ ಆರಾಧನೆ ಯೇಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆಯಿಂದ ವಿನಯದಿಂದ ಬೇಡಿದ್ದೇವೆ ತಂದೆಯೇ, ಆಮೆನ್. ಕಳೆದ 6 ದಿನಗಳಿಂದ ನಾವು ವಿಶೇಷವಾಗಿ ಸಭಾ ಶಾಲೆಯ ಪಾಠವನ್ನ ನಾವು ಕಲಿಯುತ್ತಾ ಬಂದೆವು. ಇವತ್ತು ವಾರದ ಅಂತ್ಯದ ಮುಕ್ತಾಯದ ಪಾಠ 5 ದಿನಗಳಲ್ಲಿ ಕಲಿತಂತ ವಿಷಯದ ವಿಮರ್ಶೆಯನ್ನ ಇವತ್ತು ಒಂದು ಭಾಗವಾಗಿ ನಾವು ನೋಡುವಂತಿದ್ದೇವೆ. ಈ ವಾರದ ಪಾಠ ಈಗಾಗಲೇ ನಾವು ಕಲಿತಂತೆ ಸುವಾರ್ತೆಯ ಆರಂಭ, ಮಾರ್ಕನು ಬರೆದಂತಹ ಸುವಾರ್ತೆ, ಈ ಕುರಿತಾಗಿ ನಾವು ಕಲಿತೇವೆ.
ಅನೇಕ ಸಾರಿ ನಾನು ಪ್ರಶ್ನೆಗಳನ್ನ ಕೇಳ್ಬೋದು, ನೀವು ನನಗೆ ಉತ್ತರನ ಯಾಕಂದ್ರೆ ಈ ಕಲಿತಂತ ಪಾಠದಲ್ಲಿ ಎಷ್ಟು ನಾವು ಈ ಪಾಠವನ್ನ ಮನನ ಮಾಡಿದ್ದೇವೆ, ಅರ್ಥ ಮಾಡ್ಕೊಂಡಿದ್ದೇವೆ. ನಾವು ನಮ್ಮಷ್ಟಕ್ಕೆ ಒಂದು ಸರಿಯಾದಂತ ತಿಳುವಳಿಕೆಯನ್ನು ಹೊಂದಿಕೊಳ್ಳಲು ಸಾಧ್ಯ. ಸೊ ಈ ಈ ಈ ಒಂದು ಪಾಠದಲ್ಲಿ ಮೊದಲನೇದಾಗಿ ಬೋಧಕರಂತ ಶ್ರೀ ಸಾಲಮನ್ ರವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವತ್ತು ಪಾಠದ ಪರಿಚಯವನ್ನ ಮಾಡಿ ಈ ಪಾಠದ ಪರಿಚಯವನ್ನ ಅವರು ಮಾಡಿದ್ದಾರೆ. ಯಾರಿಗಾದ್ರೂ ನೆನಪಿದೆಯಾ ಈ ಪಾಠದಲ್ಲಿ ಯಾವ ಸಾರಾಂಶವನ್ನ ಅವರು ನಮಗೆ ತಿಳಿಸಿಕೊಟ್ಟು ಎಂಬುದಾಗಿ? ನೆನಪಿಲ್ಲದೆ ಅದನ್ನ ನಾನು ಮತ್ತೊಮ್ಮೆ ನೆನಪಿಸ್ತೇನೆ. ಅದಕ್ಕಾಗಿಯೇ ಈ ದಿನದ ಪಾಠ ಸುವಾರ್ತೆಯ ಆರಂಭ, ಅದರಲ್ಲಿ ಮಾರ್ಕನ ಕುರಿತಾಗಿ ಅವರು ತಿಳಿಸಿದರು. ಈ ತ್ರೈಮಾಸಿಕದಲ್ಲಿ ನಾವು ಕಲಿತಕ್ಕಂಥ ಪಾಠ ಮಾರ್ಕನು ಬರೆದಂತ ಅವರು ಹೇಳಿದ್ರು, ಈ 4 ಸುವಾರ್ತೆಗಳಲ್ಲಿ ಇಬ್ಬರು ಮಾತ್ರ ಯೇಸು ಸ್ವಾಮಿ ಶಿಷ್ಯರು ಬರೆದಿದ್ದಾರೆ, ಇನ್ನಿಬ್ಬರು ಯೇಸು ಸ್ವಾಮಿ ಶಿಷ್ಯರಿಗೆ ಶಿಷ್ಯರಾಗಿದ್ದಂಥವರು ಬರೆದಿದ್ದಾರೆ ಎಂಬುದಾಗಿ. ಯೇಸು ಸ್ವಾಮಿ ಶಿಷ್ಯರು ಮತ್ತಾಯನು ಮತ್ತು ಯೋಹಾನನು ಸುವಾರ್ತೆಯನ್ನು ಬರೆದಿದ್ದಾರೆ. ಇನ್ನೆರಡು ಸುವಾರ್ತೆ ಮಾರ್ಕನು ಮತ್ತು ಲೂಕನು. ಮಾರ್ಕನು ಎಂಬುದಾಗ ಯೋಹಾನನು, ಜಾನ್ ಮಾರ್ಕ್ ಎಂಬುದಾಗ ಯೋಹಾನನೆಂಬ ಅಡ್ಡ ಹೆಸರಿನ ಮಾರ್ಕನು ಈ ಸುವಾರ್ತೆಯನ್ನ ಬರೆದನು ಎಂಬುದಾಗಿ. ಮಾರ್ಕನು ಈ ಸುವಾರ್ತೆಯನ್ನ ಬರೀಬೇಕಾದ್ರೆ ಒಂದು ದೊಡ್ಡ ಇತಿಹಾಸವನ್ನೇ ಅಲ್ಲಿ ನಾವು ನೋಡುವಂತರಾಗಿದ್ದೇವೆ. ಮಾರ್ಕನು ಶಿಷ್ಯರಲ್ಲಿ, ಶಿಷ್ಯರೊಳಗೆ, ಶಿಷ್ಯರ ಜೊತೆಯಲ್ಲಿ ಶಿಷ್ಯನಾಗಿ ಬೆಳೆದಂಥವನು. ಆದರೆ ಈತನು ದೇವರ ಸುವಾರ್ತೆಯನ್ನ ಬರೆಯುವುದಕ್ಕಿಂತ ಮುಂಚಿತವಾಗಿ ದೇವರ ಸೇವೆಗೆ ಇಳಿದು ದೇವರ ಸೇವೆಯಲ್ಲಿ ಬರುವಂತ ಶೋಧನೆಗಳನ್ನ, ತೊಂದರೆಗಳನ್ನ, ನೋವುಗಳನ್ನ, ಸಂಕಟಗಳನ್ನ ಸಹಿಸಲಿಕ್ಕಾಗದೆ ಹೆದರಿ ಈ ಸುವಾರ್ತೆಯನ್ನ ಅರ್ಧಕ್ಕೆ ನಿಲ್ಲಿಸಿ ಮನೆಗೆ ಹಿಂತಿರುಗಿ ಹೋಗಿದನು. ಈ ವಿಷಯದಲ್ಲಿ ತಾನೇ ಪೌಲನಿಗೂ ಬಾರ್ನಬನಿಗೂ ವಾಗ್ವಾದ ಉಂಟಾಗ್ತದೆ. ವಾಗ್ವಾದ ಉಂಟಾಗೋದಕ್ಕೆ ಕಾರಣ ಪೌಲನಿಗೆ ಯಾವಾಗಲೂ ಆತನ ಜೊತೆಲಿರ್ತಕ್ಕಂಥವ್ರು ಆತನಂತೆ ಇರಬೇಕೆಂಬುದಾಗಿ ಹಂಬಲ. ಆದರೆ ಮಾರ್ಕನು ಆ ವಿಷಯದಲ್ಲಿ ಸ್ವಲ್ಪ ಹಿಂಜರಿತಾನೆ. ಈಗ ಈ ಮಾರ್ಕನನ್ನ, ಸೇವೆಯಲ್ಲಿ ಹಿಂಜರಿದಂತ ಈ ಮಾರ್ಕನನ್ನ ಮತ್ತೆ ಸೇವೆಗೆ ತರುವಂತ ಪ್ರಯತ್ನವನ್ನ ಬಾರ್ನಬನು ಮಾಡ್ತಾನೆ. ಬಾರ್ನಬನು ಮಾರ್ಕನ ದಾಯಾದಿಯಾಗಿದ್ದ. ಬಾರ್ನಬನನ್ನ ದೇವರ ಸೇವೆಯಲ್ಲಿ ಉಪಯೋಗಿಸ್ಕೊಳ್ಬೇಕ, ಮಾರ್ಕನನ್ನ ದೇವರ ಸೇವೆಯಲ್ಲಿ ಉಪಯೋಗಿಸ್ಕೋಬೇಕೆಂಬುದು ಬಾರ್ನಬನ ಹಂಬಲ. ಮಾರ್ಕನಿಗೆ ಇವನನ್ನ ಉಪಯೋಗಿಸಿದ್ರು ಒಂದೊಂದು ದಿವಸ ಅನ್ನುವಂತ ತೀರ್ಮಾನ. ಸೌದಾಗ ಮಾರ್ಕನನ್ನ ಬಿಟ್ಟು ಹೋಗುವಂತ ಪ್ರಯತ್ನವನ್ನ ಬಾರ್ನಬನು ಮಾರ್ಕನಿಗೋಸ್ಕರ ತನ್ನ ಪ್ರಾಣ ಸ್ನೇಹಿತನಾದ ಸೌಲನನ್ನೇ ಆಗಲು ಮಾರ್ಕನಿಗೋಸ್ಕರ ತಾನು ತನ್ನ ಸುವಾರ್ತೆ ದಿಕ್ಕನ್ನ ಬದಲಾಯಿಸ್ಕೊಳ್ತಾನೆ. ಅಂದ್ರೆ ಮಾರ್ಕನಿಗೆ ಮತ್ತೊಂದು ಅವಕಾಶವನ್ನ ಆತನು ಕೊಡ್ತಾನೆ. ಪೌಲನು ಬೇಡ ಅಂದ್ರೂ ಕೂಡ ಮಾರ್ಕನನ್ನ ತನ್ನ ಸೇವೆಯಲ್ಲಿ, ದೇವರ ಸೇವೆಯಲ್ಲಿ ಉಪಯೋಗಿಸ್ಕೊಳ್ಳುವಂತ ದೃಢವಾದಂತ ವಿಶ್ವಾಸವನ್ನ, ಪ್ರಯತ್ನವನ್ನ ಮಾಡಿದವನಾಗಿ ಆತನ ಸುವಾರ್ತೆ ಪ್ರಯಾಣವನ್ನ ಪ್ರಾರಂಭಿಸ್ತಾನೆ ಮಾರ್ಕನನ್ನ ಕರೆದು. ಈಗ ಮಾರ್ಕನಿಗೆ ಮತ್ತೊಂದು ಅವಕಾಶ ಸಿಕ್ಕಿದಂತೆ ಆಯಿತು. ಒಂದು ಸಾರಿ ಅವಕಾಶವನ್ನ ಕಳೆದುಕೊಂಡಿದ್ದು. ಸೌಲನ ಪ್ರಕಾರವಾಗಿ ಹೋಗಿದ್ರೆ ಅಲ್ಲಿಗೆ ಅವನ ಸುವಾರ್ತೆ ಸೇವೆ ಅಂತ್ಯ ಆಗ್ತದೆ. ಆದ್ರೆ ಬಾರ್ನಬನು ಹಾಗೆ ಮಾಡುವುದಕ್ಕೆ ಬಿಡದೆ ಮಾರ್ಕನಿಗೆ ಮತ್ತೊಂದು ಅವಕಾಶವನ್ನ ಕೊಡುವಂತ. ಈ ಮಾರ್ಕನನ್ನ ಬಾರ್ನಬನು ಎಂಥ ವಿಧವಾಗಿ ದೇವರ ಸೇವೆಗೆ ತಯಾರು ಮಾಡ್ತಾನೆ ಎಂಬುದಾಗಿ ನೋಡುವಾಗ ಮಾರ್ಕನು ಮುಂದೆ ಬಂದು
ಪೌಲನಿಗೆ ಮತ್ತೆ ದೇವರ ಸೇವೆಯಲ್ಲಿ ಸಹಾಯಕನಾಗಿ ಪೌಲನ ಜೊತೆಯಲ್ಲಿ ಸೇರ್ಕೊಳ್ತಾನೆ. ಆಗ ಮಾರ್ಕನು ಪೌಲನು ಮಾರ್ಕನನ್ನ ಗಮನಿಸಿದ ಮೇಲೆ ಆತನಲ್ಲಾದಂತಹ ಬದಲಾವಣೆಗಳನ್ನು, ಮಾರ್ಪಾಡುಗಳನ್ನು ಮತ್ತು ಆತನಲ್ಲಿರ್ತಕ್ಕಂಥ ದೃಢವಾದಂತ ಅಚಲವಾದಂತ ನಂಬಿಕೆಯನ್ನು, ವಿಶ್ವಾಸವನ್ನು ಪರಿಗ್ರಹಿಸಿಕೊಂಡು ಆತನ ಬಗ್ಗೆ ಸುವಾರ್ತೆ ಸೇವೆಯಲ್ಲಿ ಹೆಮ್ಮೆಯಿಂದ ಮಾತಾಡುತ್ತಾ ಆತನ ಬಗ್ಗೆ ಎಲ್ಲಾ ಸಭೆಗಳಿಗೆ ಪರಿಚಯಿಸುತ್ತಾ ಆತನ ಮತ್ತೊಂದು ಅವಕಾಶ ಸಿಕ್ಕಿದ್ದರಿಂದ ಮಾರ್ಕನು ಆ ಅವಕಾಶವನ್ನ ಕಡೆಗಣಿಸದೆ ಅದರ ಪ್ರಾಮುಖ್ಯತೆಯನ್ನ, ಅದರ ಬೆಲೆಯನ್ನು ಅರ್ಥ ಮಾಡಿಕೊಂಡು ತಾನು ಪ್ರೀತಿಸಿದಂತ ದೇವರಿಗೆ ಸಲ್ಲಿಸಬೇಕಾದಂತ ಸೇವೆಯನ್ನ ಯಥಾರ್ಥವಾಗಿ ಸಲ್ಲಿಸಲು ಬೇಕಾದಂತ ಸಕಲ ವಿಧವಾದಂತ ಸಾಮರ್ಥ್ಯವನ್ನ ಬಾರ್ನಬನ ಮುಖಾಂತರವಾಗಿ ಪಡೆದುಕೊಳ್ತಾನೆ. ಬಾರ್ನಬನು ಆ ರೀತಿಯಲ್ಲಿ ಮಾರ್ಕನನ್ನ ಸಿದ್ಧಪಡಿಸ್ತಾನೆ. ಮುಂದೆ ಮಾರ್ಕನು ಎಂತ ಸ್ಥಾನಕ್ಕೆ ಹೋಗ್ತಾನೆ ಅಂತಂದ್ರೆ, ಸುವಾರ್ತೆನ ಬರೆದಂತ ಯೇಸು ಸ್ವಾಮಿಯ ಜೊತೆಲಿದ್ದಂತ ಆತನ ಪ್ರಥಮ ಶಿಷ್ಯರ ಸಾಲಿಗೆ ಹೋಗಿ ನಿಂತ್ಕೊಳ್ತಾನೆ. ಆತನು ಇನ್ನೊಂದು ಸುವಾರ್ತೆಯನ್ನೇ ಬರೀತಾನೆ. ಒಂದು ವೇಳೆ ಮಾರ್ಕನಿಗೆ ಇನ್ನೊಂದು ಅವಕಾಶ ಸಿಗದೆ ಹೋಗಿದ್ರೆ ಇವತ್ತು ನಮ್ಮ ಕೈಯಲ್ಲಿರುವಂತಹ ಸತ್ಯವೇದದಲ್ಲಿ ಒಂದು ಸುವಾರ್ತೆ ಇರ್ತದೆ. ಒಂದು ಅವಕಾಶ, ಮತ್ತೊಂದು ಅವಕಾಶ ಆತನಿಗೆ ಸಿಕ್ಕದ್ರಿಂದ ಒಂದು ಸುವಾರ್ತೆ ಸತ್ಯವೇದದಲ್ಲಿ ಈ ಲೋಕದ ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳಿಗೆ ದೇವರ ರಕ್ಷಣೆಯ ಯೋಜನೆಯನ್ನ ತಿಳಿಸುವಂತ ಆತ್ಮನ ಕಾರ್ಯಗಳನ್ನ ಅರ್ಥ ಮಾಡಿಕೊಳ್ಳುವುದಕ್ಕೆ ಮತ್ತೊಮ್ಮೆ ಸಿಗುವಂತ ಅವಕಾಶವನ್ನ ಕರ್ತನು ಮಾರ್ಕನ ಮುಖಾಂತರವಾಗಿ ಲೋಕಕ್ಕೆ. ದೇವರ ಮಕ್ಕಳಾದಂತ ನಮಗೆ ಮತ್ತೊಂದು ಅವಕಾಶ ಸಿಕ್ಕಿದರೆ ಅದನ್ನ ಹೇಗೆ ಉಪಯೋಗಿಸ್ಕೊಳ್ಳಬೇಕು, ಅದನ್ನ ಹೇಗೆ ಪರಿಗಣನೆಗೆ ತೆಗೆದುಕೊಳ್ಳಬೇಕೆಂಬತಕ್ಕಂತ ಮಹತ್ತರವಾದಂತ ಸತ್ಯವನ್ನ ಮಾರ್ಕನ ಜೀವಿತದಲ್ಲಿ ನಮಗೆ. ಅದಕ್ಕೆ ಮಾರ್ಕನು ಈ ಸುವಾರ್ತೆಯಲ್ಲಿ ಬಹಳ ಮುಖ್ಯವಾದ ವ್ಯಕ್ತಿ ಆಗ್ತಾನೆ ಮತ್ತು ಆತನ ಸುವಾರ್ತೆ ಬಹಳ ಪ್ರಾಮುಖ್ಯವಾದಂತ ಸಂದೇಶವಾಗಿದೆ. ಮಾರ್ಕನು ಸತ್ಯವೇದವನ್ನ ಬರೆದಂತ ಇತರ ಎಲ್ಲಾ ದೇವ ಸೇವಕರು ಹೇಗೆ ಪವಿತ್ರಾತ್ಮನಿಂದ ಹೊಂದಿದ್ದನ್ನೇ ಮಾತಾಡಿದ್ರು, ಪವಿತ್ರಾತ್ಮನಿಂದ ಹೊಂದಿದ್ದನ್ನೇ ಬರೆದರು, ಅದೇ ರೀತಿಯಲ್ಲಿ ಪವಿತ್ರಾತ್ಮನ ಮುಖಾಂತರವಾಗಿ ಈತನು ಸಹ ಈ ಸುವಾರ್ತೆಯನ್ನ ಹೊಂದಿದವನಾಗಿ ಈ ಸುವಾರ್ತೆಯನ್ನ ಬರೆದವನಾಗಿದ್ದಾನೆ. ಅದಕ್ಕಾಗಿ 66 ಪುಸ್ತಕಗಳಲ್ಲಿ ಮಾರ್ಕನು ಬರೆದಂತಹ ಸುವಾರ್ತೆ ಕೂಡ ಒಂದು ಪುಸ್ತಕವಾಗಿದೆ. ಅಷ್ಟು ಎತ್ತರಕ್ಕೆ ಮಾರ್ಕನು ಬೆಳೀತಾನೆ, ಅಷ್ಟು ಉನ್ನತವಾದ ಸೇವೆಯನ್ನ ಮಾರ್ಕನು ಮಾಡ್ತಾನೆ. ಒಂದು ಅವಕಾಶ ಸಿಗ್ತಾನೆ. ಈಗ ಮಾರ್ಕನು ಇಂಥ ಅವಕಾಶವನ್ನ ಹೇಗೆ ಪಡ್ಕೊಳ್ತಾನೆ? ಈಗ ಆತನ ಮೂಲ ಗುರಿ ತನ್ನನ್ನು ಆರಿಸಿಕೊಂಡಂತ ದೇವರನ್ನ ಈ ಲೋಕಕ್ಕೆ ಪರಿಚಯ ಮಾಡ್ತಾನೆ. ದೇವರ ಯೋಜನೆಗಳನ್ನ ತಿಳಿಸ್ತಕ್ಕಂಥದ್ದು, ದೇವರ ಸಂಕಲ್ಪವನ್ನ ತಿಳಿಸ್ತಕ್ಕಂಥದ್ದು, ಕಳೆದು ಹೋಗಿರುವಂತಹ ರಕ್ಷಣೆಗೆ, ಪಾಪದಲ್ಲಿ ಬಿದ್ದು ಹೋಗಿರುವಂತಹ ಮಾನವರನ್ನ ಹಿಂತಿರುಗಿ ತರುವುದಕ್ಕಾಗಿ ಕ್ರಿಸ್ತನ ಸುವಾರ್ತೆಯನ್ನ ಸಾರುವಂತ. ಆತನು ಬರೆದಂತ ಸುವಾರ್ತೆಯಲ್ಲಿ ಯೇಸು ಕ್ರಿಸ್ತನ ಮುಖಾಂತರವಾಗಿ ದೇವರ ರಾಜ್ಯವು ಭೂಮಿ ಮೇಲೆ ಸಂಪೂರ್ಣವಾಗಿ ಸ್ಥಿತಿಗೆ ಬರುವಂತೆ ಕಾರ್ಯ ಮಾಡುವುದು. ಇದು ಆತನ ಯೋಜನೆಯಾಗಿ ಆ ಸುವಾರ್ತೆಯನ್ನು ಆತನು ಬರೆಯುವಾಗ ನೇರವಾಗಿ ಆತನು ಸುವಾರ್ತೆಗೆ ಹೋಗುವಂತನಾಗಿದ್ದಾನೆ. ದೇವರ ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ, ಮತ್ತೊಂದು ಅವಕಾಶ ಸಿಕ್ಕಿದ ಮೇಲೆ ದೇವರ ರಾಜ್ಯದ ಸುವಾರ್ತೆಯ ವಿಷಯದಲ್ಲಿ ನಾವು ನೋಡುವಾಗ ಯೇಸು ಕ್ರಿಸ್ತನು ಸುವಾರ್ತೆಯನ್ನ ಸಾರುವುದಕ್ಕೆ ಬೇಕಾದಂತ ವ್ಯವಸ್ಥೆಯನ್ನ ತಂದೆಯಾದ ದೇವರು ಹೇಗೆ ತನ್ನ ರಕ್ಷಣಾ ಯೋಜನೆಯಲ್ಲಿ ಕ್ರಿಸ್ತನ ಮಾರ್ಗಗಳನ್ನ ಸರಾಗ ಮಾಡುವುದಕ್ಕೆ ಬೇಕಾದಂತ ವ್ಯವಸ್ಥೆಯನ್ನ ಮೊದಲೇ ಸಂಕಲ್ಪಿಸಿ ಆ ಕಾಲವು ಬಂದಾಗ ಅವುಗಳನ್ನ ಈ ಭೂಮಿ ಮೇಲೆ ನೆರವೇರುವ ಹಾಗೆ ಮಾಡಿದನು ಎಂಬುದನ್ನ ಆತನು ತಿಳಿಸಿದ್ದಾನೆ. ಯೇಸು ಕ್ರಿಸ್ತನು ಸುವಾರ್ತೆ ಸಾರಬೇಕಾದ್ರೆ ಆತನು ಸುವಾರ್ತೆಗಾಗಿ ಅಭಿಷೇಕಿಸಲ್ಪಡಬೇಕಾಗಿದೆ. ಅಭಿಷೇಕಿಸಲ್ಪಟ್ಟ ನಂತರ
ಸುವಾರ್ತೆಯನ್ನ ಸಾರಬೇಕಾಗಿ. ಅದಕ್ಕಾಗಿ ಯೇಸು ಕ್ರಿಸ್ತನು ತನ್ನ 27 ವಯಸ್ಸಿನ ತನಕ ಆತನು ಸುವಾರ್ತೆಯನ್ನ ಪ್ರಾರಂಭ ಮಾಡಲಿ. ಈತನು ಸುವಾರ್ತೆಯನ್ನ ಪ್ರಾರಂಭ ಮಾಡಬೇಕಾದ್ರೆ ಕರ್ತನ ಆತ್ಮನಿಂದ ಈತನು ಈ ಭೂಮಿ ಮೇಲೆ ಅಭಿಷೇಕಿಸಲ್ಪಟ್ಟವನಾಗಿ ದೇವರ ಆತ್ಮನಿಂದ ನಡೆಸಲ್ಪಟ್ಟು ಈ ಲೋಕದ ಮಾನವನಾಗಿ ತಂದೆಯಾದ ದೇವರಿಗೆ ಮಗನಾಗಿ ದೇವರ ಚಿತ್ತವನ್ನ ನರಾವತಾರದಲ್ಲಿ ನರಮಾನವನಾಗಿ ಭೂಮಿ ಮೇಲೆ ಜೀವಿಸುತ್ತಿರುವ ಪ್ರತಿಯೊಬ್ಬ ನರಮಾನವನ ರೀತಿಯಲ್ಲಿ ಆತನು ದೇವರ ಚಿತ್ತವನ್ನ ನೆರವೇರಿಸುವುದು ಅವಶ್ಯವಾಗಿದೆ. ಅದಕ್ಕಾಗಿ ಈತನಿಗೆ ಅಭಿಷೇಕ ಮಾಡುವುದಕ್ಕಾಗಿ ಸ್ನಾನಿಕನಾದಂಥ ಯೋಹಾನನನ್ನ ದೇವರು ಈತನು ಬರುವುದಕ್ಕಿಂತ ಮುಂಚಿತವಾಗಿ 6 ತಿಂಗಳು ಮೊದಲು ಜಕರಿಯ ಮತ್ತು ಎಲಿಜಬೆತಳ ಹೊಟ್ಟೆಯಲ್ಲಿ ಈತನು ಮಗುವಾಗಿ ಪವಿತ್ರಾತ್ಮ ಭರಿತನಾಗಿ ಸ್ನಾನಿಕನಾದ ಯೋಹಾನನು ಹುಟ್ಟಿ ಬರುವಂತನಾಗಿದ್ದ. ಈತನ ವಿಷಯದಲ್ಲಿ ನಾವು ಕಲ್ತೀವಿ. ಇದನ್ನ ಮತ್ತೊಂದು ಅವಕಾಶದ ವಿಷಯದಲ್ಲಿ ಹಿರಿಯ ಬೋಧಕರಂತ ಪ್ರಸನ್ನ ಕುಮಾರ್ ಅವರು ತಿಳಿಸ, ದೀಕ್ಷಾ ಸ್ನಾನದ ವಿಷಯದಲ್ಲಿ ಪಾಸ್ಟರ್ ರಾಜದಾಸ್ ಅವರು ತಿಳಿಸ. ಈಗ ದೀಕ್ಷಾ ಸ್ನಾನವನ್ನ ಅಭಿಷೇಕವನ್ನಾಗಿ ಯೇಸು ಕ್ರಿಸ್ತನು ಈ ಭೂಮಿ ಮೇಲೆ ಹೊಂದಬೇಕಾಗಿ ಆತನು ಹೊಂದಬೇಕಾದಂತ ದೀಕ್ಷಾ ಸ್ನಾನ. ಈ ದೀಕ್ಷಾ ಸ್ನಾನಕ್ಕಾಗಿ ಎಲಿಯನನ್ನ ಕಳಿಸಬೇಕಾಗಿತ್ತು. ಎಲಿಯನು ಸ್ನಾನಿಕನಾದ ಯೋಹಾನನಾಗಿ ಲೋಕಕ್ಕೆ ಬಂದು ಆತನನ್ನ ಕಾಲವು ಪರಿಪೂರ್ಣವಾದಾಗ ದೇವರ ಯೋಜನೆಯಲ್ಲಿ ದೇವರು ತೀರ್ಮಾನಿಸಿದಂತ ಕಾಲವು ಬಂದಾಗ ಆತನು ಪ್ರವಾದನೆಯ ಪ್ರಕಾರವಾಗಿ ಆ ಪ್ರವಾದನೆ ನೆರವೇರುವಂತ ಸಮಯದಲ್ಲಿ ಯೇಸು ಕ್ರಿಸ್ತನು ಯೋಹಾನನಿಂದ ಸ್ನಾನಿಕನಾದ ಯೋಹಾನನಿಂದ ದೀಕ್ಷಾ ಸ್ನಾನವನ್ನು ದೀಕ್ಷಾ ಸ್ನಾನ ಪಡೆದುಕೊಳ್ಳುವಾಗ ಆಕಾಶದಿಂದ ಪಾರಿವಾಳ ಇಳಿದು ಬರ್ತದೆ. ಪವಿತ್ರಾತ್ಮನು ಪಾರಿವಾಳದ ರೂಪದಲ್ಲಿ ಯೇಸು ಕ್ರಿಸ್ತನ ಮೇಲೆ ಇಳಿದು ಬರುವಾಗ ಯೇಸು ಕ್ರಿಸ್ತನು ದೀಕ್ಷಾ ಸ್ನಾನ ಹೊಂದಿ ಮೇಲಕ್ಕೆ ಬಂದಾಗ ಆತ್ಮನಿಂದ ಅಭಿಷೇಕ ಹೊಂದಲ್ಪಡುವಂತಾಗಿದ್ದ. ಈ ಅಭಿಷೇಕ ಮುಂದೆ ಬೋಧಕರಂತ ಶಿವರಾಜ್ ಜಾಂಟಿ ಅವರು ಹೇಳ್ತಾರೆ, ವಿವರಿಸ್ತಾರೆ ಅದನ್ನ. ಅದು ಈ ಅಭಿಷೇಕ, ದೀಕ್ಷಾ ಸ್ನಾನ ಅಭಿಷೇಕ ಯೇಸು ಕ್ರಿಸ್ತನು ಹೊಂದುವುದಕ್ಕೆ ಕಾರಣ ಮುಂದೆ ಆತನು ಶಿಲುಬೆ ಮೇಲನ ಮರಣವನ್ನ ಹೊಂದುವುದಕ್ಕೆ ಅಭಿಷೇಕ ಹೊಂದಬೇಕಾಗಿತ್ತು. ಅದಕ್ಕಾಗಿ ಅಭಿಷೇಕ ಬೇಕಾಗಿತ್ತು. ಅದಕ್ಕಾಗಿ ದೀಕ್ಷಾ ಸ್ನಾನ ಬೇಕಾಗಿತ್ತು. ಅಭಿಷೇಕ ಹೊಂದಿದಂತ ಅಭಿಷೇಕ್ತನು ಶಿಲುಬೆ ಮೇಲೆ ಛೇದಿಸಲ್ಪಡುವಂತ ಪ್ರವಾದನೆ ನೆರವೇರಬೇಕಾಗಿತ್ತು. ದಾನಿಯೇಲನ ಬರೆದಂತ ಪ್ರವಾದನೆ ಪುಸ್ತಕದಲ್ಲಿ 9ನೇ ಹೇಳಿರುವಂತ ಪ್ರವಾದನೆ ನೆರವೇರಬೇಕಾಗಿತ್ತು. ಮಾರ್ಕನು ದೇವರ ಸುವಾರ್ತೆಯನ್ನು ಸಾರುವಾಗ ದೇವರ ಸಂಕಲ್ಪವನ್ನ ಸಂಪೂರ್ಣವಾಗಿ ತನ್ನ ಯೋಜನೆಯಲ್ಲಿ ಸೇರಿಸಿಕೊಂಡು ಈ ಲೋಕದಲ್ಲಿ ರಕ್ಷಣೆಯ ಯೋಜನೆಯನ್ನ ಪಡೆದುಕೊಳ್ಳುವಂತ ಅದರಲ್ಲಿ ಭಾಗವಂತ ಪ್ರತಿಯೊಬ್ಬ ಮಾನವನಿಗೂ ದೇವರ ಸಂಕಲ್ಪವನ್ನು ನೇರವಾಗಿ ಕನೆಕ್ಟ್ ಮಾಡುವಂತನಾಗಿದ್ದ. ಮುಂದೆ ಈ ಸುವಾರ್ತೆ ಕೇವಲ ಯೇಸು ಕ್ರಿಸ್ತನ ಮರಣಕ್ಕೆ ಪುನರುತ್ಥಾನಕ್ಕೆ ಸೀಮಿತವಾಗಿಲ್ಲ. ಅದರ ಮುಂದೆ ದೇವರ ರಾಜ್ಯವು ಈ ಲೋಕದಲ್ಲಿ ಸಾರಲ್ಪಟ್ಟು ಯೇಸು ಕ್ರಿಸ್ತನ 2ನೇ ಬರೋಣದಲ್ಲಿ ಅದು ಮುಕ್ತಾಯವಾಗುವಂತದ್ದಾಗಿದೆ. ಆದುದರಿಂದ ಈ ದೇವರ ರಾಜ್ಯವು ಪ್ರಾರಂಭವಾಗುವಾಗ ಯೇಸು ಕ್ರಿಸ್ತನು ಈ ಸುವಾರ್ತೆಯನ್ನ ತಾನು ಪ್ರಾರಂಭಿಸಿದ. ಅದನ್ನೇ ಮಾರ್ಕನು ಬರೆದಂತ ಸುವಾರ್ತೆ 1ನೇ ಅಧ್ಯಾಯ 14ನೇ ವಚನದಲ್ಲಿ 13 ಮತ್ತು 14ನೇ ವಚನದಲ್ಲಿ ನಾವು ಓದ್ತೇವೆ. ಮಾರ್ಕನು ಬರೆದಂತ ಸುವಾರ್ತೆ 1ನೇ ಅಧ್ಯಾಯ 13 ಮತ್ತು 14ನೇ ವಚನ. ಸತ್ಯವೇದ ಇದ್ದವರು ದಯಮಾಡಿ ಓದಬೇಕೆಂಬುದಾಗಿ ಹದಿನಾಲ್ಕು ಮತ್ತು 15. 14 ಮತ್ತು 15. ಯೋಹಾನನು ಸೆರೆಗೆ ಬಿದ್ದ ಮೇಲೆ
ಯೇಸು ಗಲಿಲಾಯ ಸೀಮೆಗೆ ಬಂದು ಕಾಲ ಪರಿಪೂರ್ಣವಾಯಿತು, ದೇವರ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಂಡು ಸುವಾರ್ತೆಯನ್ನು ನಂಬಿರಿ ಎಂದು ದೇವರ ಸುವಾರ್ತೆಯನ್ನು ಸಾರಿ ಹೇಳಿದನು. ಹೀಗಿರುವಲ್ಲಿ ಆತನನ್ನು ಇಲ್ಲ ಅವನು ಸಾಕು ಸಾಕು ಸಾಕು. ಯೇಸು ಕ್ರಿಸ್ತನು ಚಾಣಕನಾದ ಯೋಹಾನನು ಸೆರೆಗೆ ಬಿದ್ದ ಮೇಲೆ ತನ್ನ ಸುವಾರ್ತೆನ ಪ್ರಾರಂಭ ಮಾಡ್ತಾನೆ. ಆದ್ರೆ ಚಾಣಕನಾದಂತ ಯೋಹಾನನು ಸೆರೆಗೆ ಬೀಳುವುದಕ್ಕಿಂತ ಮುಂಚಿತವಾಗಿ ಚಾಣಕನಾದ ಯೋಹಾನನಿಂದ ಈತನು ದೀಕ್ಷೆ ಹೊಂದುತ್ತಾನೆ. ದೇವರ ಆತ್ಮನ ಬಲದಿಂದ ಅಭಿಷೇಕಿಸಲ್ಪಡ್ತಾನೆ. ಅಭಿಷೇಕಿಸಲ್ಪಟ್ಟಂತ ಮುಂದಿನ ಕ್ಷಣವೇ ಆತನ ಹೋರಾಟ ಪ್ರಾರಂಭವಾಗ್ತದೆ. ದೇವರ ರಾಜ್ಯ ಪ್ರಾರಂಭ ಆಗ್ತದೆ. ದೇವರ ರಾಜ್ಯ ಪ್ರಾರಂಭ ಆಗುವುದರ ಜೊತೆಗೆ ದೇವರ ರಾಜ್ಯವನ್ನ ಸಾರುವುದಕ್ಕೆ ವಿರುದ್ಧವಾದಂತಹ ಹೋರಾಟ ಆಗಲೇ ಪ್ರಾರಂಭ ಆಗ್ತದೆ. ಈ ಸತ್ಯವನ್ನು ಸಹ ಮಾರ್ಕನು ನಮಗೆ ತಿಳಿಸಿದ ಸುವಾರ್ತೆ ಸೇವೆ ಅಷ್ಟು ಸುಲಭವಾಗಿ ನಡೆಯುವಂತ ಒಂದು ಕಾರ್ಯ. ಇದು ಒಂದು ಮಹಾ ಹೋರಾಟ. ಈ ಮಹಾ ಹೋರಾಟದಲ್ಲಿ ಕ್ರಿಸ್ತನನ್ನ ಪ್ರೀತಿಸುವಂತ ಪ್ರತಿಯೊಬ್ಬ ದೇವರ ಮಗನು ದೇವರ ಮಗಳು ಭಾಗಿಗಳಾಗಲೇಬೇಕಾಗಿದೆ. ಯಾಕಂತಂದ್ರೆ ಕ್ರಿಸ್ತನು ಆ ಹೋರಾಟದಲ್ಲಿ ಭಾಗಿಯಾಗಿದ್ದಾನೆ ಮತ್ತು ಕ್ರಿಸ್ತನು ಆ ಹೋರಾಟದಲ್ಲಿ ಭಾಗಿಯಾದರೂ ಆತನು ಸಂಪೂರ್ಣವಾಗಿ ಜಯ ಹೊಂದಿದ್ದಾನೆ. ಹಾಗೆಯೇ ಕ್ರಿಸ್ತನನ್ನ ಅಂಗೀಕಾರ ಮಾಡಿಕೊಂಡ ಪ್ರತಿಯೊಬ್ಬ ದೇವರ ಮಗನು ದೇವರ ಮಗಳು ಈ ಭೂಮಿ ಮೇಲೆ ಸೈತಾನನು ರಕ್ಷಣೆಯ ವಿಷಯದಲ್ಲಿ ಶೋಧನೆಗಳನ್ನ ತರುವಂತಹ ಸಮಯದಲ್ಲಿ ಸೈತಾನನಿಂದ ಬರುವಂತಹ ಪ್ರತಿಯೊಂದು ಶೋಧನೆಗಳನ್ನು ಎದುರಿಸಲೇಬೇಕು ಮತ್ತು ಆತನಿಂದ ಬರುವಂತ ಪ್ರತಿಯೊಂದು ಅಪಾಯಗಳನ್ನ, ಶೋಧನೆಗಳನ್ನ, ಸಮಸ್ಯೆಗಳನ್ನ, ಹೋರಾಟಗಳನ್ನ ನಾವು ಎದುರಿಸಲೇಬೇಕು ಮತ್ತು ಅದರಿಂದ ಜಯಶಾಲಿಗಳಾಗಬೇಕು. ಈ ಹೋರಾಟದಲ್ಲಿ ಜಯ ನಿಶ್ಚಿತ. ಈ ಹೋರಾಟದಲ್ಲಿ ಜಯ ನಿಶ್ಚಿತ. ಜಯ ನಿಶ್ಚಿತವಾಗ್ತದೆ ಯಾವಾಗ ಅಂದ್ರೆ ಆತ್ಮನಿಂದ ಅಭಿಷೇಕ ಹೊಂದಿದ ಯೇಸು ಕ್ರಿಸ್ತನು ಪವಿತ್ರಾತ್ಮನಿಂದ ಅಭಿಷೇಕ ಹೊಂದಿದ್ದರಿಂದ ಆತನು ಶಿಲುಬೆಯ ಮೇಲೆ ತನ್ನ ಶರೀರವನ್ನ ದೇವರ ಚಿತ್ತವು ನೆರವೇರುವುದಕ್ಕಾಗಿ ಆ ರಕ್ತದ ಮಡುಲಿಗೆ ಒಪ್ಪಿಸಿಕೊಟ್ಟು, ಅಘೋರವಾದಂತ ಸಂಕಷ್ಟಕ್ಕೆ ಒಪ್ಪಿಸಿಕೊಟ್ಟು, ಆ ಭಯಂಕರವಾದಂತ ಬಿಸಿಲಿನಲ್ಲಿ ಕಡು ತಾಪವನ್ನ ಅನುಭವಿಸುವುದಕ್ಕೆ ಒಪ್ಪಿಸಿಕೊಟ್ಟು ತನ್ನ ಅಮೂಲ್ಯವಾದ ಪ್ರಾಣವನ್ನೇ ಈಡು ಕೊಡುವುದಕ್ಕಾಗಿ ಸಮರ್ಪಿಸಿ ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ತನ್ನ ಪ್ರಾಣವನ್ನ ಕೊಡುವುದರ ಮುಖಾಂತರವಾಗಿ ಸೈತಾನನನ್ನ ಸೋಲಿಸಿದನು. ಈ ಹೋರಾಟದಲ್ಲಿ ಜಯವನ್ನ ಸಾಧಿಸಿದನು. ತನ್ನನ್ನು ನಂಬುವವನು ಜಯ ಹೊಂದುವಂತೆ ಆತನು ಈ ಭೂಮಿಯ ಮೇಲೆ ಮಾದರಿಯಾದನು ಮತ್ತು ಜಯಕ್ಕೆ ಸಾಕ್ಷಿಯಾದ. ಇದು ಸುವಾರ್ತೆ. ಯೇಸು ಕ್ರಿಸ್ತನ ವಿಷಯವಾದಂತ ಈ ಸುವಾರ್ತೆ ಆತನನ್ನ ನಂಬುವಂತ ಪ್ರತಿಯೊಬ್ಬ ಮಾನವನ ಜೀವಿತದಲ್ಲಿ ಪಾಪದ ಮೇಲನ ಜಯವನ್ನ ಹೊಂದುವುದಕ್ಕಾಗಿ ಸಾರಲ್ಪಡುವಂತ ಸುವಾರ್ತೆ. ಪ್ರತಿಯೊಬ್ಬ ಮಾನವನು ಪಾಪದ ಮೇಲನ ಜಯವನ್ನ ಹೊಂದಬೇಕಾದ್ರೆ ಈ ಭೂಮಿಯ ಮೇಲೆ ಇನ್ಯಾವ ಹೆಸರಿನಿಂದಲೂ ಸಾಧ್ಯವಿಲ್ಲ. ಅದು ಯೇಸು ಕ್ರಿಸ್ತನೆಂಬ ಹೆಸರಿನ ಮುಖಾಂತರವಾಗಿ. ಅದನ್ನ ಅಪೊಸ್ತಲ ಕಾರ್ಯದಲ್ಲಿ 4:12 ಮಾರ್ಕನು ಈ ಸತ್ಯವನ್ನ ಹೇಳ್ತಾನೆ. ಯೇಸು ಕ್ರಿಸ್ತನ ಮುಖಾಂತರವಾಗಿ ಪ್ರತಿಯೊಬ್ಬ ಮಾನವನು ಪಾಪದ ವಿರುದ್ಧ ಹೋರಾಡಿ ವೈರಿಯಾದಂತ ಸೈತಾನನನ್ನ ಜಯಿಸಲು ಸಾಧ್ಯ. ಆ ಸೈತಾನನನ್ನು ಸಂಪೂರ್ಣವಾಗಿ ಜಯಿಸಲು ಹೇಗೆ ಸಾಧ್ಯ ಎಂಬುದಾಗಿ ಹೇಳುವಾಗ ಪ್ರತಿಯೊಬ್ಬ ದೇವರ ಮಗನು ದೇವರ ಮಗಳು ಅಭಿಷಿಕ್ತರಾಗಬೇಕಾಗ್ತದೆ. ಅದಕ್ಕಾಗಿಯೇ ದೇವರ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ಈ ಭೂಮಿಯ ಮೇಲೆ ದೀಕ್ಷಾ ಸ್ನಾನದ ಕುರಿತಾಗಿ ತನ್ನನ್ನು ನಂಬುವಂತ ಪ್ರತಿಯೊಬ್ಬರಿಗೂ ಹೊಸದಾಗಿ ಹುಟ್ಟಬೇಕೆಂಬುದಾಗಿ ಸಾರಿ ಹೇಳುವಂತ, ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟಬೇಕೆಂಬುದಾಗಿ ಸಾರಿ ಹೇಳುವಂತ, ನೀರಿನಿಂದ ಆತ್ಮನಿಂದ ಹುಟ್ಟುವಾಗ ಈ ದೇಹದಲ್ಲಿ ಪವಿತ್ರಾತ್ಮ ದಾನವಾಗಿ ಪವಿತ್ರಾತ್ಮನ ಅಭಿಷೇಕವು ನಮಗಾಗುವುದರ ಮುಖಾಂತರವಾಗಿ ಪವಿತ್ರಾತ್ಮನ ಮುಖಾಂತರವಾಗಿ ಪಾಪದ ಸ್ವಭಾವಗಳನ್ನ ತೆಗೆದು ಹಾಕುವುದಕ್ಕೋಸ್ಕರ ನಮ್ಮ ಹೃದಯದಲ್ಲಿ ನೂತನವಾದಂತಹ ಹೃದಯವನ್ನ
ಸೃಷ್ಟಿ ಮಾಡಿ ಆ ನೂತನವಾದಂತಹ ಹೃದಯದಲ್ಲಿ ಪವಿತ್ರಾತ್ಮನು ನೆಲೆಸುವ ಹಾಗೆ ಮಾಡಿ ಅಂದಿನಿಂದ ನಮಗೆ ಹೊಸ ಅಧ್ಯಾಯವನ್ನ ಪರಲೋಕದಲ್ಲಿ ಬರೆಯುವಂತನಾಗಿ. ಅದು ಬಹಳ ಪ್ರಾಮುಖ್ಯ. ದೇವರ ರಾಜ್ಯದ ಸುವಾರ್ತೆ, ದೇವರ ವಾಕ್ಯವನ್ನ ಅಂಗೀಕರಿಸಿಕೊಂಡು ಯೇಸು ಕ್ರಿಸ್ತನನ್ನ ಸ್ವಂತ ರಕ್ಷಕನನ್ನಾಗಿ ಅಂಗೀಕಾರ ಮಾಡಿ ತನ್ನಲ್ಲಿರುವ ಪಾಪವನ್ನ ಗ್ರಹಿಸಿಕೊಂಡು ತಾನು ಪಾಪಿ ಎಂಬುದಾಗಿ ಒಪ್ಪಿಕೊಂಡು ಯಾರು ತಂದೆಯಾದ ದೇವರನ್ನ ಸೃಷ್ಟಿಕರ್ತನನ್ನ ತಮ್ಮ ಒಡೆಯನು ತಮ್ಮ ರಕ್ಷಕನೆಂಬುದಾಗಿ ಒಪ್ಪಿಕೊಂಡು ಕ್ರಿಸ್ತನ ಮೇಲಿನ ಮರಣದಿಂದ ನಮಗೆ ಬಿಡುಗಡೆ ಉಂಟೆಂಬುದಾಗಿ ನಂಬಿ ಯೇಸು ಕ್ರಿಸ್ತನ ಆತ್ಮನಿಗೆ ತಮ್ಮನ್ನ ಒಪ್ಪಿಸಿಕೊಡ್ತಾರೋ ಅಂತವರಿಗೆ ಆತ್ಮನ ಅಭಿಷೇಕ ಆಗುವುದಲ್ಲದೆ ಅವರ ಪಾಪಗಳು ಕ್ಷಮಿಸಲ್ಪಡುವಂಥದ್ದು. ಈ ದೀಕ್ಷಾಸ್ನಾನವು ಈ ಭೂಮಿ ಮೇಲೆ ಅವಶ್ಯಕತೆ ಇದೆ. ಈ ದೀಕ್ಷಾಸ್ನಾನ ಕ್ರಿಸ್ತನಿಗಾಗಿ ಅಲ್ಲ, ಮುಂದೆ ಕ್ರಿಸ್ತನ ಹೆಸರಿನಲ್ಲಿ ನಿತ್ಯ ಜೀವವನ್ನು ಪಡೆಯಬೇಕಾದಂತ ಕ್ರಿಸ್ತನನ್ನ ನಂಬುವಂತ ಪ್ರತಿಯೊಬ್ಬ ಮಾನವನಿಗಾಗಿ ದೇವರು ಮಾದರಿಯನ್ನ ತೋರಿಸೋದಕ್ಕಾಗಿ ತನ್ನ ಮರಣ ಮತ್ತು ಪುನರುತ್ಥಾನದ ಸಂಕೇತವಾದಂತ ದೀಕ್ಷಾಸ್ನಾನವನ್ನ ಆತನು ಸ್ನಾನಿಕನಾದ ಯೋಹಾನನಿಂದ ಹೊಂದಬೇಕಾಗಿತ್ತು ಮತ್ತು ಹೊಂದಿತ್ತು. ಆ ಕಾರ್ಯಕ್ಕಾಗಿ ಸ್ನಾನಿಕನಾದನು ಯೋಹಾನನು ಬಂದನು ತನ್ನ ಕಾರ್ಯವನ್ನು ಅದಾದ ನಂತರ ಲೂಕನು ಬರೆದಂತ ಸುವಾರ್ತೆ 3ನೇ ಅಧ್ಯಾಯದಲ್ಲಿ ಆ ಸತ್ಯವನ್ನ ಸ್ವಾಮಿ ನಮಗೆ ತಿಳಿಸುತ್ತಾರೆ. ಲೂಕನು ಬರೆದಂತ ಸುವಾರ್ತೆ 3ನೇ ಅಧ್ಯಾಯದಲ್ಲಿ ನಾಲ್ಕನೇ ಅಧ್ಯಾಯ 18ನೇ ವಚನ. 4ನೇ ಅಧ್ಯಾಯ ಲೂಕನು ಬರೆದ ಸುವಾರ್ತೆ 4ನೇ ಅಧ್ಯಾಯ 18ನೇ ವಚನ. ಕರ್ತನ ಆತ್ಮವು ನನ್ನ ಮೇಲೆ ಅದೇ, ಆತನು ನನ್ನನ್ನು ಬಡವರಿಗೆ ಶುಭವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು, ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು ಮತ್ತು ಕುರುಡರಿಗೆ ಕಂಡು ಬರುವುದನ್ನು ಪ್ರಸಿದ್ಧಿ ಪಡಿಸುವುದಕ್ಕೂ, ಮನ ಮುರಿದವರನ್ನು ಬಿಡಿಸಿ ಕಳುಹಿಸುವುದಕ್ಕೂ, ಕರ್ತನು ನೇಮಿಸಿರುವ ಶುಭ ವರ್ಷವನ್ನು ಪ್ರಚುರಪಡಿಸುವುದಕ್ಕೂ ಆತನು ನನ್ನನ್ನು ಕಳುಹಿಸುತ್ತಾನೆ ಎಂಬುದು. ದೇವರು ಯೇಸು ಕ್ರಿಸ್ತನ ಮುಖಾಂತರವಾಗಿ ಭೂಮಿ ಮೇಲೆ ಮಾಡಬೇಕಾದಂತ ತನ್ನ ಸಂಕಲ್ಪವನ್ನ ನೆರವೇರುವಾಗ ಆತನ ವಿಷಯವಾದಂತ ಸಂಕಲ್ಪವನ್ನ ಆತನು ನೆರವೇರಿಸುವಂತದ್ದನ್ನ ಇಲ್ಲಿ ನಾವು ನೋಡುವಂತರಾಗಿದೆ. ಮತ್ತು ಕ್ರಿಸ್ತನು ಮುಂದೆ ತಾನು ತಂದೆಯಾದ ದೇವರು ಒಪ್ಪಿಸಿರುವಂತ ಸೇವೆ ಎಂತಾದ್ರೂ ತಾನು ಏನು ಮಾಡಬೇಕೆಂಬುದನ್ನ ಆತನು ಇಲ್ಲಿ ಸಭೆಯಲ್ಲಿ ಹೇಳುವಂತನಾಗಿದ್ದ. ಇದಕ್ಕಾಗಿಯೇ ನಾನು ಬಂದ, ಈ ಕಾರ್ಯಕ್ಕಾಗಿಯೇ ನಾನು ಕಳಿಸಲ್ಪಟ್ಟನು. ಕರ್ತನ ಆತ್ಮವು ನನ್ನ ಮೇಲೆ ಇದೆ. ಇನ್ನು ಮೇಲೆ ನಾನು ಈ ಭೂಮಿ ಮೇಲೆ ಜೀವಿಸುವಂತ ಪ್ರತಿಯೊಬ್ಬ ಮಾನವನ ಪ್ರತಿಯೊಂದು ಸ್ಥಿತಿಗತಿಗಳಲ್ಲಿಯೂ ಅವರ ಹಿತಕ್ಕಾಗಿ ಕಾರ್ಯ ಮಾಡುವಂತ, ಮಾನಸಿಕವಾಗಿ, ಸಾಮಾಜಿಕವಾಗಿ, ಆತ್ಮಿಕವಾಗಿ ಈ ಭೂಮಿ ಮೇಲೆ ಮಾನವನನ್ನ ನಿತ್ಯ ಜೀವಕ್ಕೆ ಸಿದ್ಧ ಮಾಡುವಂತ ಸುವಾರ್ತೆಯನ್ನ ಸಾರು ಕ್ರಿಸ್ತನು ಈ ಭೂಮಿ ಮೇಲೆ ಅದ್ಭುತ ಕಾರ್ಯಗಳನ್ನು, ಮಹತ್ ಕಾರ್ಯಗಳನ್ನು ಮಾಡಿ ಪಾಪದ ದೆಸೆಯಿಂದ ಬಂದಂತ ಶಾಪದ ಎಲ್ಲ ಕಷ್ಟ ಸಂಕಟಗಳನ್ನ ಆತನು ತನ್ನ ಪರಿಶುದ್ಧಾತ್ಮನ ಬಲದಿಂದ ಗುಣಪಡಿಸಿದನು, ವಾಸಿ ಮಾಡಿ. ಈ ಭೂಮಿ ಮೇಲೆ ಪ್ರತಿಯೊಬ್ಬ ಮನುಷ್ಯನು ಸೃಷ್ಟಿಕರ್ತನಾದ ದೇವರ ಘನತೆಯನ್ನ ಅರ್ಥ ಮಾಡಿಕೊಳ್ಳೋದಕ್ಕೋಸ್ಕರ, ದೇವರ ಸಾಮರ್ಥ್ಯವನ್ನ ಗ್ರಹಿಸಿಕೊಳ್ಳುವುದಕ್ಕೋಸ್ಕರ ತಂದೆಯಾದ ದೇವರೇ ನಮ್ಮನ್ನ ಸೃಷ್ಟಿ ಮಾಡಿದ್ದಾನೆ. ಈ ಸಾರ ಸೃಷ್ಟಿ ಆತನ ಮಾತುಗಳಿಗೆ ಬೆಲೆ ಕೊಡ್ತದೆ. ನಮ್ಮ ಶರೀರವೂ ಕೂಡ, ನಮ್ಮ ಶರೀರದಲ್ಲಿ ನಡೆಯುವಂತ ಪ್ರತಿಯೊಂದು ಕಾರ್ಯವೂ ಕೂಡ ಆತನ ಹತೋಟಿಯಲ್ಲಿದೆ. ಆತನ ಮನಸ್ಸು ಮಾಡಿದರೆ ಈ ಭೂಮಿ ಮೇಲೆ ಅಲ್ಲ, ಪರಲೋಕದಲ್ಲಿಯೂ ಸಹ ನಮ್ಮನ್ನ ಸೇರಿಸಬಲ್ಲದು. ಯೇಸು ಕ್ರಿಸ್ತನು ಹೇಳಿದ ಮಾತನ್ನ ಸ್ಥಿರಪಡಿಸುವುದಕ್ಕೆ, ನನ್ನನ್ನು ನಂಬುವವನು ಸತ್ತರೂ ಬದುಕುವನು, ಬದುಕುತ್ತಾ ನನ್ನ ನಂಬುವವನು ಎಂದಿಗೂ ಸಾಯುವುದಿಲ್ಲ, ನಿರಂತರವಾಗಿ ಜೀವಿಸುವ.
ದೇವರ ಪ್ರತಿಯೊಂದು ಮಾತುಗಳನ್ನ ಆತನು ಈ ಭೂಮಿ ಮೇಲೆ ಎತ್ತಿಡುವ ಈ ಸುವಾರ್ತೆ ಯೇಸು ಕ್ರಿಸ್ತನ ಮೇಲಿನ ನಂಬಿಕೆಗೆ ಪ್ರತಿಯೊಬ್ಬ ಮಾನವನ ಬರುವಾಗ ಆ ನಂಬಿಕೆ ಯೇಸು ಕ್ರಿಸ್ತನ ವಿಷಯವಾದಂತ ಜ್ಞಾನದಲ್ಲಿ ನಮ್ಮನ್ನ ನಡೆಸುವಾಗ ನಿತ್ಯ ಜೀವಕ್ಕೆ ಬೇಕಾದಂತ ಸಂಪೂರ್ಣವಾದಂತ ಸಾಮರ್ಥ್ಯವನ್ನ ಶಕ್ತಿಯನ್ನ ಆತ್ಮನ ಮುಖಾಂತರವಾಗಿ ನಾವು ಪಡೆದುಕೊಂಡವರಾಗಿ ಸೈತಾನನು ಸತ್ಯ ದೇವರ ಬಗ್ಗೆ ಹೇಳಿರುವಂತ ಎಲ್ಲಾ ಸುಳ್ಳನ್ನ ಗ್ರಹಿಸಿಕೊಳ್ಳುವುದಕ್ಕೆ ಕಾರ್ಯ ಮಾಡಿ ಸೈತಾನನು ಮಾಡುವಂತ ಮೋಸವನ್ನ ಅರ್ಥ ಮಾಡಿ ಈ ಭೂಮಿ ಮೇಲೆ ಪ್ರತಿಯೊಬ್ಬ ಮಾನವನು ತಾನು ಮೋಸ ಹೋಗಿದ್ದು ಎಲ್ಲಿ ಎಂಬುದನ್ನ ತಿಳಿದುಕೊಂಡು ತನ್ನ ಸೃಷ್ಟಿಕರ್ತನನ್ನ ಹುಡುಕುವಂತೆಯೂ ತನ್ನ ಸೃಷ್ಟಿಗೆ ಮೂಲನಾದಂತ ಸೃಷ್ಟಿಕರ್ತನಿಂದ ಸಿಗುವಂತ ಶಾಶ್ವತವಾದ ರಕ್ಷಣೆಯನ್ನು ಹೊಂದಿಕೊಳ್ಳುವಂತೆಯೂ ಮತ್ತು ಆತನ ನಂಬುವುದರ ಮುಖಾಂತರವಾಗಿ ಪಾಪದ ಸಂಬಳ ಮರಣದಿಂದ ತಪ್ಪಿಸಿಕೊಂಡು ನಿತ್ಯ ಜೀವವನ್ನು ಹೊಂದುವುದಕ್ಕಾಗಿಯೂ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಕಳಿಸಲ್ಪಟ್ಟಿದ್ದಾನೆ. ಆತನನ್ನ ನಂಬುವುದರ ಮುಖಾಂತರವಾಗಿ ಈ ಭೂಮಿ ಮೇಲೆ ನಾಶವಾಗುತ್ತಿರುವ ಪ್ರತಿಯೊಬ್ಬ ಮಾನವನು ಆತನನ್ನ ನಂಬುವುದರ ಮುಖಾಂತರವಾಗಿ ನಿತ್ಯ ಜೀವವನ್ನು ಹೊಂದಿಕೊಳ್ಳುವುದು ಸಾಧ್ಯ ಇರತಕ್ಕಂಥ ಸತ್ಯವನ್ನ ಮಾರ್ಕನು ತನ್ನ ಸುವಾರ್ತೆಯಲ್ಲಿ ಯೇಸು ಕ್ರಿಸ್ತನು ಸಾರುವುದನ್ನ ನಮಗೆ ತಿಳಿಸುತ್ತಾರೆ. ಇದು ತಾನೇ ಸುವಾರ್ತೆ. ಯೇಸು ಕ್ರಿಸ್ತನು ಶುಭದ ಸುವಾರ್ತೆಯನ್ನ ತನ್ನ ಜೀವಿತದಲ್ಲಿ ಸಾರ. ದೇವರು ಈ ಸುವಾರ್ತೆಯ ವಿಷಯವನ್ನ ಯೇಸು ಕ್ರಿಸ್ತನ ಬರೋಣವನ್ನ ಪ್ರವಾದನೆಯಲ್ಲಿ ಅಳವಡಿಸಿದ್ದಾನೆ. ಈ ಪಾಠದಲ್ಲಿ ನಾವು ಪ್ರವಾದನೆಯಲ್ಲಿ ಕಲಿತೇವೆ. ದಾನಿಯೇಲನ ಪ್ರವಾದನೆಯಲ್ಲಿ ನಾವು ನೋಡ್ತೇವೆ 9ನೇ ಅಧ್ಯಾಯದಲ್ಲಿ ಅಭಿಷಕ್ತನೊಬ್ಬನು ಛೇದಿಸಲ್ಪಡುವನು. 70 ವಾರಗಳು ಕಳೆಯಬೇಕು. ಈ ಸತ್ಯವನ್ನ ಈ ಪಾಠದಲ್ಲಿ ನಾವು ಕೊನೆಯ ಪಾಠವಾಗಿ ನಾವು ನೋಡ್ತೇವೆ. ಈ 70 ವಾರಗಳು ಪ್ರವಾದನೆಯಲ್ಲಿ ಸವಿವರವಾಗಿ ದೇವರ ವಾಕ್ಯದ ಮುಖಾಂತರವಾಗಿ ಅರ್ಥ ಮಾಡಿಕೊಳ್ಳುವಾಗ ದೇವರ ಯೋಜನೆ ಎಷ್ಟು ಸ್ಥಿರವಾದದ್ದು ಮತ್ತು ದೇವರ ಯೋಜನೆಯಲ್ಲಿ ಮಾನವನ ರಕ್ಷಣೆ ಎಷ್ಟು ಸ್ಥಿರವಾದದ್ದು ಮತ್ತು ನಂಬುವಂತ ಪ್ರತಿಯೊಬ್ಬ ಮಾನವನ ಜೀವಿತದಲ್ಲಿ ಕ್ರಿಸ್ತನನ್ನ ನಂಬಲಿಕ್ಕೆ ಬೇಕಾದಂತ ಎಂತಹ ಸಾಕ್ಷ್ಯಾಧಾರವನ್ನ ದೇವರು ಈ ಭೂಮಿ ಮೇಲೆ ಇಟ್ಟಿದ್ದಾನೆ ಮತ್ತು ಅದು ಹೇಗೆ ನೆರವೇರುತ್ತಾ ಬಂದಿವೆ, ನಮ್ಮ ಮುಂದೆ ಹೇಗೆ ನೆರವೇರುತ್ತಿವೆ ಎಂಬುದನ್ನ ನಾವು ಗ್ರಹಿಸಿಕೊಂಡು ಈ ಭೂಮಿ ಮೇಲೆ ಈ ಕೊನೆಯ ಕಾಲದಲ್ಲಿ ಜೀವಿಸುತ್ತಿರುವ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳಿಗೂ ಕ್ರಿಸ್ತನಲ್ಲಿರುವಂತ ರಕ್ಷಣೆಯನ್ನು ನಿತ್ಯ ಜೀವವನ್ನು ನಂಬಲು ಅರ್ಹವಾಗುವಂತೆ ಸಾಧ್ಯವಾಗುವಂತೆ ಸತ್ಯವೇದದ ಪ್ರವಾದನೆ ಮುಖಾಂತರವಾಗಿ ದೇವರು ಪ್ರತಿಯೊಬ್ಬ ಮಾನವನಿಗೆ ತನ್ನ ರಕ್ಷಣೆಯ ಯೋಜನೆಯನ್ನ ಪರಿಷ್ಕಾರವಾಗಿ ತಿಳಿಸುವಂತ ಚರಿತ್ರೆಯನ್ನ ನಾವು ತೆಗೆದು ನೋಡಿದಾಗ ಈ ಪ್ರವಾದನೆಗಳು ನಿಜವಾಗಿ ನಡೆದಿರುವುದನ್ನು ನಾವು ನೋಡ್ತೇವೆ. ನೆಬೂಕದ್ನೆಚ್ಚರನ ಆಸ್ಥಾನದಲ್ಲಿ ಇಸ್ರಾಯೇಲ್ ಜನಾಂಗವು ಇದ್ರು. 70 ವಾರಗಳು 70 ವರ್ಷಗಳು ಅವರು ಅಲ್ಲಿದ್ರು. 70 ವರ್ಷಗಳ ಆದ ಮೇಲೆ ಅವರು ಇರುವುದಕ್ಕೆ ಬರಬೇಕು. ಅವರು ತಮ್ಮ ಸ್ವಂತ ಸ್ಥಳಕ್ಕೆ ಹೋಗ್ಬೇಕಾಗಿ ಈ 70 ವಾರಗಳು ಅವರನ್ನ ಬಿಡುಗಡೆ ಮಾಡುವಂತ ಸಮಯದಿಂದ ಹಿಡಿದು ಯೇಸು ಕ್ರಿಸ್ತನ ದೀಕ್ಷಾ ಸ್ನಾನದ ತನಕ 69 ವಾರಗಳು ಮುಗಿಯುವಂತವುಗಳಾಗಿವೆ. ಈ 69 ವಾರಗಳಾದ ಮೇಲೆ ಈ 1 ವಾರದಲ್ಲಿ ಸುವಾರ್ತೆ ಪ್ರಾರಂಭವಾಗಿ ಸುವಾರ್ತೆ ಲೋಕಕ್ಕೆಲ್ಲ ಜಗತ್ತಿಗೆಲ್ಲ ಸಾರುವಂತಾಗಿ ಯೇಸು ಕ್ರಿಸ್ತನು ತನ್ನ ಸುವಾರ್ಥ ಸೇವೆಯನ್ನ ಸಂಪೂರ್ಣಗೊಳಿಸಿ ಪರಲೋಕಕ್ಕೆ ಏರಲ್ಪಟ್ಟದ್ದನ್ನ ನಾವು ನೋಡುತ್ತಾರೆ. 27ನೇ ವಯಸ್ಸಿನ ಯೇಸು ಕ್ರಿಸ್ತನು ದೀಕ್ಷಾ ಸ್ಥಾನ ತೆಗೆದುಕೊಳ್ಳುವಾಗ 69 ವಾರಗಳು ಸಂಪೂರ್ಣವಾಗ ಈ 1 ವಾರ 7 ದಿನಗಳು 7 ವರ್ಷಗಳನ್ನು ತೋರಿಸ್ತಾರೆ. ಈ 7 ವರ್ಷಗಳಲ್ಲಿ ಯೇಸು ಕ್ರಿಸ್ತನು 3.5 ವರ್ಷ ಸುವಾರ್ತೆ ಸೇವೆಯನ್ನು ಮಾಡ್ತಾರೆ. ಈ 3.5 ವರ್ಷದಲ್ಲಿ ಮಧ್ಯದಲ್ಲಿ ಯೇಸು ಸ್ವಾಮಿಯನ್ನ ಶಿಲುಬೆಗೆ ಹಾಕ್ತಾರೆ. ಅಭಿಷೇಕ್ತನು ಬಂದು ದೀಕ್ಷಾ ಸ್ನಾನದ ಮುಖಾಂತರವಾಗಿ ಅಭಿಷೇಕ ಹೊಂದಿ ಅಭಿಷೇಕ್ತನಾದಂತ ದೇವನು
ಶಿಲುಬೆ ಮೇಲೆ ಮರಣ ಹೊಂದುವುದನ್ನು, ಛೇದಿಸಲ್ಪಡುವುದನ್ನು ಪ್ರವಾದನೆಯಾಗಿ ತಿಳಿಸಿದ್ದಾರೆ. ಇದು ಅಂತ್ಯದ ಕಾಲದಲ್ಲಿ ಮಧ್ಯದಲ್ಲಿ ನಡೆಯುವಂತಹ ಒಂದು ಕಾರ್ಯ. ಸುವಾರ್ತೆ ಸೇವೆ ಪ್ರಾರಂಭವಾಗುವಾಗ ಸ್ಥಾಪಿಸಲ್ಪಡುವಂತಹ ಒಂದು ಕಾರ್ಯ. ಇದು ಅಭಿಷೇಕ್ತನ ಮರಣದಿಂದ ನಂತರ ಸುವಾರ್ತೆ ಆತನ ಶಿಷ್ಯರ ಕೈಗೆ ಒಪ್ಪಿಸಲ್ಪಟ್ಟು, ಆ ಶಿಷ್ಯರು ಕರ್ತನಿಂದ ಅಪ್ಪಣೆಯನ್ನು ಹೊಂದಿದವರಾಗಿ ಜಗತ್ತಿಗೆ ಸುವಾರ್ತೆಯನ್ನು ಸಾರುವಾಗ ಶಿಷ್ಯರ ಸುವಾರ್ತೆ ಸೇವೆಯಲ್ಲಿ ಸಮಸ್ಯೆಗಳು ಪ್ರಾರಂಭವಾಗಿ, ಹಿಂಸೆಗಳು ಪ್ರಾರಂಭವಾದದ್ದರಿಂದ ಶಿಷ್ಯರು ಸೇವೆಯಲ್ಲಿ ಮುಂದುವರಿಯಕ್ಕಾಗದೇ ಇರುವಂತಹ ಸಮಯದಲ್ಲಿ ದೇವರ ಆತ್ಮನು ಕಾರ್ಯ ಮಾಡಿ ಅದ್ಭುತ ಕಾರ್ಯಗಳಿಂದ ಮಹತ್ ಕಾರ್ಯಗಳನ್ನ ಮಾಡುವಾಗ ಇಡೀ ಲೋಕವೇ ಕ್ರಿಸ್ತನನ್ನ ಅಂಗೀಕಾರ ಮಾಡಿಕೊಳ್ಳುವಂತೆ ದೇವರ ಆತ್ಮನು ಕಾರ್ಯ ಮಾಡುತ್ತಿರುವಾಗ ಸೈತಾನನಿಗೂ ಆತನನ್ನು ಪಂಗಡದವರಿಗೂ ಸುವಾರ್ತೆಯನ್ನ ಬಂಧಿಸಲು ಸಾಧ್ಯವಾಗದೆ ಹೋದಾಗ ಸುವಾರ್ತೆ ಸಾರುತ್ತಿದ್ದಂತ ದೇವರ ಸೇವಕರನ್ನ ಕೊಲ್ಲುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಅದರಲ್ಲಿ ಸ್ತಫನನನ್ನ ಕೊಂದುಬಿಡ್ತಾರೆ. ಸ್ತಫನನನ್ನ ಕೊಂದ ಮೇಲೆ ಸಭೆಯು ಬಹಳ ಭಯಂಕರವಾದಂತಹ ಸಂಕಟವನ್ನ ಅನುಭವಿಸ್ತದೆ. ಅಲ್ಲಿಂದ ಚೆದರಿ ಕರ್ತನ ಶಿಷ್ಯರು ಚೆದರಿ ಹೋಗುವಂತವರಾಗಿದ್ದಾರೆ. ಆ ಯೆರೂಸಲೇಮ್ ಪಟ್ಟಣವನ್ನ ಬಿಟ್ಟು ದೇಶದ ಎಲ್ಲಾ ಕಡೆ, ಲೋಕದ ಎಲ್ಲಾ ಕಡೆಗೆ ಹೋಗುವಂತರಾಗಿದ್ದಾರೆ. ಆ ಸಮಯದಲ್ಲಿ ತಾನೇ ಜೋಬನು ಭಾರತ ದೇಶಕ್ಕೆ ಬಂದನು ಎಂಬುದಾಗಿ. ಹೀಗೆ ಶಿಷ್ಯರು ನಾನಾ ಕಡೆ ಹೋಗಿ ಸುವಾರ್ತೆಯನ್ನು ಸಾರ್ತಾರೆ. ಯೇಸು ಕ್ರಿಸ್ತನ ಯೋಜನೆ, ಸಂಕಲ್ಪ ಶಿಷ್ಯರ ಮುಖಾಂತರವಾಗಿ ಮುಂದುವರಿಯುವುದನ್ನು ಮಾರ್ಕನು ಸುವಾರ್ತೆಯ ಸೇವೆಯನ್ನ ಯೇಸು ಕ್ರಿಸ್ತನು ಸಂಪೂರ್ಣಗೊಳಿಸಿ, ಆತನ ವೈಯಕ್ತಿಕವಾದಂತಹ ಸೇವೆಯನ್ನು ಸಂಪೂರ್ಣಗೊಳಿಸಿ, ಆತನ ನಂಬುವಂತ ಮಾನವ ಜೀವಿತದಲ್ಲಿ ಸಂಪೂರ್ಣಗೊಳಿಸಬೇಕಾದದ್ದು ಅವಶ್ಯವಾಗಿದೆ ಎಂಬುದನ್ನ ನಮಗೆ ತಿಳಿಸುವಂತ ಸತ್ಯವೇದದಲ್ಲಿ ನಾವು ನೋಡ್ತೇವೆ. 4 ಸುವಾರ್ತೆಗಳು. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದು ಸುವಾರ್ತೆಯನ್ನ ಸಾರಿದ ನಂತರ ಇನ್ನೊಂದು ಸುವಾರ್ತೆ ಹುಟ್ಟುಕೊಳ್ತದೆ. ಆ ಸುವಾರ್ತೆ 5ನೇ ಸುವಾರ್ತೆ. ಅದು ಪ್ರತಿಯೊಬ್ಬ ದೇವ ಜನರ ಸಾಕ್ಷಿಯಾಗಿ. ಮಾರ್ಕನು 4ನೇ ಸುವಾರ್ತೆಯಲ್ಲಿ ಒಬ್ಬನಾಗಿ ತನ್ನ ಸುವಾರ್ತೆಯನ್ನು ಈ ಹೊತ್ತು ಯೇಸು ಕ್ರಿಸ್ತನನ್ನ ನಂಬಿರುವಂತಹ ದೇವರ ಮಗನು, ದೇವರ ಮಗಳು ಪ್ರತಿಯೊಬ್ಬರು ತನ್ನ ವೈಯಕ್ತಿಕವಾದಂತಹ ಸುವಾರ್ತೆಯನ್ನ ಸತ್ಯವೇದಕ್ಕೆ ಸೇರಿಸಬೇಕಾಗಿದೆ. ಅದು ಹೇಗೆ ಅಂತಂದ್ರೆ, ಯೇಸು ಕ್ರಿಸ್ತನು ಸಾರಿದಂತ ಸುವಾರ್ತೆಯನ್ನ ಈ ಲೋಕದಲ್ಲಿರುವಂತಹ ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳಿಗೆ ನಮ್ಮ ವೈಯಕ್ತಿಕವಾದಂತಹ ಸಾಕ್ಷಿಯ ಜೀವಿತದಿಂದ ನಮ್ಮ ಜೀವಿತ ಸುವಾರ್ತೆಯಾಗಿ ಇನ್ನೊಬ್ಬರಿಗೆ ಸಿಕ್ಕಿ, ಮಾರ್ಕನ ಸುವಾರ್ತೆಯ ಮುಖಾಂತರವಾಗಿ ಯೇಸು ಕ್ರಿಸ್ತನನ್ನ ಲೋಕವೇ ಅರಿತ ಹಾಗೆ ನಮ್ಮ ವೈಯಕ್ತಿಕವಾದಂತಹ ಜೀವಿತದಿಂದ ಈ ಲೋಕದಲ್ಲಿ ನಮ್ಮಂತೆ ಇರುವಂತಹ ನಮ್ಮ ನೆರೆಯವರು ಕ್ರಿಸ್ತನನ್ನ ಅರಿಯುವ ಹಾಗೆ ಮಾಡುವಂಥದ್ದೇ ದೇವರ ಉದ್ದೇಶವಾಗಿದೆ. ಅದಕ್ಕಾಗಿ ದೇವರು ಸತ್ಯವೇದದಲ್ಲಿ ಮಾರ್ಕನನ್ನು ವಿಶೇಷವಾಗಿ ಒಬ್ಬ ಸಾಮಾನ್ಯ ಶಿಷ್ಯರನ್ನ ಆತನು ನೇರವಾಗಿ ತಂದ. ಆದ್ರೆ ಮಾರ್ಕನು ಶಿಷ್ಯರ ಮುಖಾಂತರವಾಗಿ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ತಿರಸ್ಕರಿಸಲ್ಪಟ್ಟವನಾದನು, ಸೋತು ಹೋದನು, ಹಿಂಜರಿದನು. ಒಬ್ಬ ಸಾಮಾನ್ಯ ವ್ಯಕ್ತಿ ಅನುಭವಿಸಿದಂತ ಎಲ್ಲಾ ಅನುಭವಗಳನ್ನ ಹೊಂದಿಕೊಂಡನು. ಇಂತಹ ಪರಿಸ್ಥಿತಿಯಲ್ಲಿಯೂ ಆತನ ಜೀವಿತ ದೇವರ ಕನತಿಗೆ, ದೇವರ ಮಹಿಮೆಗೆ ಅತ್ಯುನ್ನತವಾಗಿ ಉಪಯೋಗಿಸಲ್ಪಟ್ಟದನ್ನ ಮಾರ್ಕನ ಸುವಾರ್ತೆಯಲ್ಲಿ ನಾವು ನೋಡುತ್ತೇವೆ. ಈ ಸುವಾರ್ತೆ ಈ ತ್ರೈಮಾಸಿಕದಲ್ಲಿ ಬಹಳ ಪ್ರಾಮುಖ್ಯವಾದ ಸುವಾರ್ತೆಯಾಗಿದೆ. ಯಾಕಂತಂದ್ರೆ ಈ ಸುವಾರ್ತೆಯನ್ನು ಕಲಿಯುವಂತಹ ಪ್ರತಿಯೊಬ್ಬ ದೇವರ ಮಗನು, ದೇವರ ಮಗಳು ಮತ್ತೊಂದು ಸುವಾರ್ತೆಯಾಗಿ ಸತ್ಯವೇದಕ್ಕೆ ನನ್ನ ವೈಯಕ್ತಿಕವಾದಂತಹ ಸಾಕ್ಷಿಯನ್ನ ಕೊಡುಗೆಯಾಗಿ ಕೊಟ್ಟು. ಪ್ರಿಯ ಸಹೋದರ ಸಹೋದರಿಯರೇ, ಈ ವಾರದ ಪಾಠ ಕ್ರಿಸ್ತನನ್ನು ನಂಬಿರುವಂತ ನಾವು ಮಾರ್ಕನ ಹಾಗೆ ಮತ್ತೊಂದು ಅವಕಾಶವನ್ನ ಪಡೆದರೆ, ಸಿಕ್ಕಾಗ ಅವಕಾಶವನ್ನ ಎಂತ ಮಟ್ಟಕ್ಕೆ ನಾವು ಉಪಯೋಗಿಸ್ಕೋಬಹುದು ಮತ್ತು ಅವಕಾಶದಿಂದ ಈ ಭೂಮಿ ಮೇಲೆ ಕ್ರಿಸ್ತನಿಗಾಗಿ ನಾವು ಎಂಥ ಕಾರ್ಯವನ್ನ ಮಾಡಬಹುದು ಮತ್ತು ಯೇಸು ಕ್ರಿಸ್ತನ ಸುವಾರ್ತೆಯನ್ನ ಸಾರಲು
ಎಂತ ಎತ್ತರಕ್ಕೆ ನಾವು ಬೆಳೆಯಬೇಕು ಎಂಬ ಸತ್ಯವನ್ನ ನಮಗೆ ತಿಳಿಸುವಂತದ್ದಾಗಿದೆ. ಪ್ರತಿಯೊಬ್ಬ ದೇವರ ಮಗಳು ಮಾರ್ಕಿನಂತಾಗಿ ಹಾಗಾಗುವುದಕ್ಕಾಗಿ ದೇವರು ಈ ಪಾಠವನ್ನು ನಮಗೆ ಕೈಗೆ ಕೊಟ್ಟಿದ್ದಾನೆ. ಮುಂದಿನ ದಿನಮಾನಗಳಲ್ಲಿ ಹೆಚ್ಚಿನ ಸಂಗತಿಯನ್ನು ಮಾರ್ಕನ ಪುಸ್ತಕದಲ್ಲಿ ಅದ್ಭುತಕರವಾದ ಸಂಗತಿಯನ್ನು ಕಲಿತೇವೆ. ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಉತ್ತಮವಾದಂತಹ ಸಂದೇಶಕರು ಬರಲಿ, ಈ ಸತ್ಯವನ್ನು ಆಳವಾಗಿ ಅರ್ಥ ಮಾಡಿಕೊಂಡು ನಮಗೆ ವಿವರಣೆ ಮಾಡಲಿ. ಹೆಚ್ಚಿನ ಸತ್ಯವನ್ನು ನಾವು ತಿಳಿದುಕೊಳ್ಳುವಂತೆ ನಮ್ಮ ವೈಯಕ್ತಿಕವಾದ ಬದುಕು ಈ ಭೂಮಿ ಮೇಲೆ ಮತ್ತೊಂದು ಸುವಾರ್ತೆ ಆಗುವಂತೆ ದೇವರು ನಮ್ಮನ್ನು ಉಪಯೋಗಿಸಲಿ, ನಮ್ಮನ್ನು ನಡೆಸಲಿ. ಪ್ರಾರ್ಥನೆ. ದೇವರು ನಮ್ಮನ್ನು ಆಶೀರ್ವದಿಸಲಿ. ಉತ್ತಮವಾಗಿ ಇಡೀ ವಾರದ ಪಾಠವನ್ನು ಸವಿಸ್ತರವಾಗಿ ತಿಳಿಸಿಕೊಟ್ಟಂತ ಪಾಸ್ಟರ್ ಎಂ ರಾಜು ಸರ್ ಅವರಿಗೆ ಧನ್ಯವಾದಗಳನ್ನು ತಿಳಿಸುವಂತಳಾಗಿದ್ದೇನೆ. ಹಾಗೂ ತಮ್ಮಲ್ಲಿ ಏನಾದರೂ ಪ್ರಾರ್ಥನೆ ಕೋರಿಕೆ ಇದ್ದಲ್ಲಿ ತಿಳಿಸಬೇಕಾಗಿ ಕೇಳಿಕೊಳ್ತೇನೆ. ಪ್ರಾರ್ಥನೆ ವಿಜ್ಞಾಪನೆ ನಿಮಗೆ ಏನಾದರೂ ತಿಳಿಯದಂತ ವಿಷಯಗಳಿದ್ರೆ ಅಥವಾ ಇನ್ನೂ ಹೆಚ್ಚಿನ ವಿಷಯಗಳು ತಿಳಿಯುವುದಿದ್ರೆ ದಯಮಾಡಿ ಸ್ವಲ್ಪ ಹೊತ್ತು ನೀವು ಅದನ್ನ ಹಂಚಿಕೊಳ್ಳಬಹುದು. ಅನಂತರ ನಾವು ಪ್ರಾರ್ಥನೆ. ಗುಡ್ ಈವ್ನಿಂಗ್ ಮೇಡಮ್ ಅವರೇ. ಗುಡ್ ಈವ್ನಿಂಗ್. ನಾಳೆ ನಮ್ಮ ಅಮ್ಮಗೊಂದು ಬರ್ತ್ಡೇ ಇದೆ, ಪ್ರಿನ್ಸ್ ಸಾರ್ ಅವನಿಗಾಗಿ ಪ್ರಾರ್ಥನೆ. ಓಕೆ, ಪ್ರಾರ್ಥನೆಗೆ ಹೋಗೋಣ. ಮುಕ್ತಾಯದ ಪ್ರಾರ್ಥನೆಗಾಗಿ ಕ್ರಿಸ್ಟೋಫರ್ ರಾಜ್ ಅವರು ಪ್ರಾರ್ಥನೆ ಮಾಡಬೇಕಾಗಿ ಕೇಳ್ಕೊಳ್ತೇನೆ. ಕ್ರಿಸ್ಟೋಫರ್ ರಾಜ್ ಅವರು ನಮಗೋಸ್ಕರ ಪ್ರಾರ್ಥನೆ ಮಾಡಿ. ಓಕೆ ಬ್ರದರ್. ರವಿ ಬಳ್ಳಾರಿಗೋಸ್ಕರ, ಆಮೇಲೆ ಲೋಕೇಶ್ ಅಂಕಲ್ ಅವರ ಮೊಮ್ಮಗನಿಗೋಸ್ಕರ. ಕ್ರಿಸ್ಟೋಫರ್ ಅವ್ರಿಗೆ ಧ್ವನಿ ಕುಂತು ಇವತ್ತು ಅವರೇ ಮಾತಾಡ್ಬೇಕಾಗಿತ್ತು, ಅದಕ್ಕೆ ನಾನ್ ಮಾತಾಡ್ದೆ. ಸೊ ಬೇರೆ ಯಾರಾದ್ರೂ ಪ್ರಾರ್ಥನೆ ನಾನೇ ಪ್ರಾರ್ಥನೆ ಮಾಡ್ತೀನಿ. ಅವ್ರಿಗೆ ನಾನೇ ಮಾಡ್ತೇನೆ. ಲೋಕದ ಪ್ರಾರ್ಥನೆ ಒಂದಿಗೆ ಅಂತ್ಯ ಆಶೀರ್ವಾದವನ್ನು ಫಸ್ಟ್ ಎಸ್ ಟಿ ಸಲಮನ್ ಸರ್ ಅವ್ರು ನೀಡಬೇಕಾಗಿ ಕೇಳ್ಕೊಳ್ತೇನೆ. ಪ್ರಾರ್ಥನೆ ಮಾಡುವ. ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧ ಸ್ಥಳದಲ್ಲಿ ವಾಸಿ ಮಾಡುವಂತ ನಮ್ಮ ಸ್ವರ್ಗೀಯ ಸೃಷ್ಟಿಕರ್ತನಾದ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ಈ ಸಬ್ಬ ದಿನವನ್ನು ವಿಶೇಷ ದಿನವನ್ನಾಗಿ ನಮಗೆ ಕೊಟ್ಟಿದ್ದಕ್ಕಾಗಿ ನಿಮ್ಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ, ಈ ಪ್ರಾರಂಭದಲ್ಲಿ ನಾವು ಸ್ವಲ್ಪ ಚಿಕ್ಕ ಹಿಂಡಾಗಿ ಸೇರಿ ಬಂದಿರೋ ಹಾಗೆ ನೀನು ಕೃಪೆ ಮಾಡಿದ್ದಕ್ಕಾಗಿ ನಿನ್ಗೆ ಸ್ತೋತ್ರವನ್ನು ಸಲ್ಲಿಸುವಂತರಾಗಿದ್ದೇವೆ ಸ್ವಾಮಿ. ಹೌದು ಕರ್ತನೆ ಸ್ವಾಮಿ, ನಾವು ನಿನ್ನ ಮಕ್ಕಳಾಗಿ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಯಲ್ಲೂ ನಡೆಯುವ ಹಾಗೆ ನಮ್ಮನ್ನು ಪ್ರೇರೇಪಿಸಿ ಮುನ್ನಡೆಸುತ್ತಾ ಆಶೀರ್ವದಿಸ್ತಾ ನಮ್ಮೆಲ್ಲರನ್ನ ಬಲಪಡಿಸು ಕರ್ತನೆ ಸ್ವಾಮಿ. ಇಲ್ಲಿ ಚಿಕ್ಕ ಹಿಂಡಾಗಿ ಪ್ರತಿಯೊಂದು ಆತ್ಮ ಬಂದಿರ್ತಕ್ಕಂಥ ಪ್ರತಿಯೊಂದು ಆತ್ಮನು ನಿನ್ನ ಕೈಗೊಪ್ಪಿಸಲಾಗಿದ್ದೇನೆ ಸ್ವಾಮಿ. ಅವ್ರ ಕುಂದುಕೊರತೆಗಳನ್ನು, ಸಮಸ್ಯೆ, ತೊಂದರೆ, ತಾಪತ್ರಗಳನ್ನು ಹೋಗಲಾಡಿಸಿ ಶಾಂತಿ, ಸಮಾಧಾನ, ಆರೋಗ್ಯ, ಭಾಗ್ಯ ತಂದೆಯಾದ ರಕ್ಷಕನೇ ಪಾಸ್ಟರ್ ರಾಜು ಸರ್ ಅವ್ರನ್ನ ಹಾಗೂ ಎಸ್ ಟಿ ಸಲಮನ್ ಸರ್ ಅವ್ರನ್ನ ಸವಿತರ್ನ ಆಶ್ರಯಿಸಿ ಬಲಪಡಿಸ್ರಿ. ಅವರು ಈ ಅಂತಾರಾಷ್ಟ್ರೀಯ ಸಭಾ ಶಾಲೆ ಕಾರ್ಯಕ್ರಮವನ್ನು ನಡೆಸುತ್ತಿರುವಾಗ ಅವ್ರಿಗೆ ಹೆಚ್ಚಿನ ಬಲ ಶಕ್ತಿಯನ್ನು ಕೊಟ್ಟು ಅವರ ಸೇವೆಯಲ್ಲಿ ನಿನ್ನ ಪ್ರೀತಿ ಪ್ರಸನ್ನತೆ ನೀಡಿಸಿ ಆಶೀರ್ವದಿಸಿ ಬಲಪಡಿಸಿರಿ. ಅವ್ರ ಕುಟುಂಬನ ಆಶೀರ್ವದಿಸಿರಿ. ತಂದೆಯಾದ ರಕ್ಷಕನೇ ಲೋಕೇಶ್ ಅಂಕಲ್ ಅವರ ಮೊಮ್ಮನಿಗೋಸ್ಕರ ಪ್ರಾರ್ಥನೆ ಮಾಡೋದ ಅಂತವರಾಗಿದ್ದೇವೆ ಸ್ವಾಮಿ. ಅವ್ರ ಮೊಮ್ಮಗನಿಗೆ ಒಳ್ಳೆ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಪ್ರತಿಯೊಂದು ವಿಷಯದಲ್ಲೂ ನಿನ್ನ ಪ್ರಸನ್ನತೆ ಪ್ರೀತಿಯನ್ನಿಟ್ಟು ಆಶೀರ್ವದಿಸಿ ಬರುವ ದಿನಗಳಲ್ಲಿ ಒಳ್ಳೆ ಆರೋಗ್ಯವಂತ ಮಗುವಾಗಿ ಬೆಳಿಲಿ ಎಂಬುದಾಗಿ ಹಾರೈಸುವಂತರಾಗಿದ್ದೇವೆ. ಹಾಗೆ ಕರ್ತನೆ ಸ್ವಾಮಿ ಬ್ರದರ್ ರವಿ ಬಳ್ಳಾರಿಗೋಸ್ಕರ ಪ್ರಾರ್ಥನೆ ಮಾಡೋರಾಗಿದ್ದೇವೆ ಸ್ವಾಮಿ. ಅವರಲ್ಲಿರ್ತಕ್ಕಂಥ ಏನೇ ತೊಂದರೆ, ತಾಪತ್ರೆಗಳು, ಕುಂದುಕೊರತೆಗಳಿದ್ರೆ ಸ್ವಾಮಿ ಅದನ್ನೆಲ್ಲ ಹೋಗಲಾಡಿಸಿ ಅವ್ರ ಕುಟುಂಬದಲ್ಲಿ ಶಾಂತಿ, ಸಮಾಧಾನ, ಆರೋಗ್ಯ ಕೊಟ್ಟು ಅವರ ಅಭಿವೃದ್ಧಿಪಡಿಸಿ ಅವರ ಆಸೆಗಳನ್ನು ಈಡೇರಿಸಿ ಅವ್ರನ್ನ ಬಲಪಡಿಸ್ರಿ ಎಂಬುದಾಗಿ ನಿಮ್ಮನ್ನು ವಿನಂತಿಸಿಕೊಳ್ಳುವಂತರಾಗಿದ್ದೇವೆ ಸ್ವಾಮಿ. ಪಾಸ್ಟರ್ ಎಂ ರಾಜು ಸರ್ ಅವ್ರನ್ನ, ಕ್ರಿಸ್ಟೋಫರ್ನ ಅವ್ರ ಗಂಟಲು ಕಟ್ಟಿಕೊಂಡಿದೆ ಎಂಬುದಾಗಿ ಹೇಳಿದರೆ ಸ್ವಾಮಿ, ಅವ್ರನ್ನ ಆಶ್ರಯಿಸ್ರಿ. ಹಾಗೆ ಡೇವಿಡ್ HBR ಅವ್ರನ್ನ ಆಶ್ರಯಿಸ್ರಿ. ಲೋಕೇಶ್ ಅಂಕಲ್ ಅವ್ರನ್ನ, ರವಿ ಬಳ್ಳಾರಿ ಅವ್ರನ್ನ, ಪಾಸ್ಟರ್ ಶಿವರಾಜ್ ಜಾನಕಿ ಸರ್ ಅವ್ರನ್ನ ವಿಶೇಷವಾಗಿ ಆಶ್ರಯಿಸಿ ಬಲಪಡಿಸ್ರಿ. ಅದೇ ರೀತಿಯಲ್ಲಿ ಸ್ವಾಮಿ ಎಸ್ ಟಿ ಸಲಮನ್ ಸರ್ ಅವ್ರನ್ನ ಆಶ್ರಯಿಸಿ ಬಲಪಡಿಸ್ರಿ. ಹೀಗೆ ಕರ್ತನೆ ಪ್ರತಿಯೊಬ್ಬ
ಒಬ್ಬರನ್ನ ಹೆಚ್ಚಾಗಿ ಪ್ರೀತಿಸುತ್ತಾ ಆಶೀರ್ವದಿಸ ಬಲಪಡಿಸುತ್ತಾ ಅವ್ರನ್ನ ನೆರಳಾಗಿದ್ದು ಕಾಪಾಡ್ರಿ ಎಂಬುದಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ತೇವೆ ಕರ್ತನೆ. ತಂದೆಯಾದ ರಕ್ಷಕನೇ, ಈ ಚಿಕ್ಕ ಪ್ರಾರ್ಥನೆ ನಿನ್ನ ಅಂಗಳಕ್ಕೆ ಮುಟ್ಟಲಿ ಎಂಬುದಾಗಿ ಹಾರೈಸುತ್ತಾ ನಮ್ಮ ಪ್ರಾರ್ಥನೆಯನ್ನು ಕೇಳಿ ನಮ್ಮನ್ನ ಆಶ್ವಸಿ ಬಲಪಡಿಸ್ರಿ ಎಂದು ಪ್ರಿಯುಡನು ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಅತಿ ವಿನಯದಿಂದಲೂ ತಾಳ್ಮೆಯಿಂದಲೂ ಏಕದೇವರಾದ ಯೇಸು ಕ್ರಿಸ್ತನನ್ನೇ ಬೇಡುತ್ತೇನೆ ನಮ್ಮ ತಂದೆ. ಆಮೇಲೆ ಓಕೆ, ಕರ್ತನ ಪ್ರಾರ್ಥನೆಯನ್ನು ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧೆನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡುವವರನ್ನ ನಾವು ಕ್ಷಮಿಸುವ ಹಾಗೆ ನಮ್ಮ ತಪ್ಪುಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕಂದ್ರೆ ರಾಜ್ಯವು, ಬಲವು, ಮಹಿಮೆ ಸದಾ ಕಾಲವು ನಿಮ್ಮದೇ ಸ್ವಾಮಿ. ಆಮೇನ್. ಅಂತೆ ಆಶೀರ್ವಾದವನ್ನ ಪಡೆದುಕೊಳ್ಳೋಣ. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆ, ಐಕ್ಯತೆ, ಶಾಂತಿ, ಸಮಾಧಾನವು ಇಂದು ಈ ಝೂಮ್ ಮಾಧ್ಯಮದಲ್ಲಿ ನಿನ್ನ ವಾಕ್ಯವನ್ನು ಕೇಳಲು ಬಂದಿರುವಂತಹ ಪ್ರತಿಯೊಬ್ಬ ನಿನ್ನ ಮಕ್ಕಳ ಮೇಲೆಯೂ, ಹಾಗೂ ಇಂದು ವಾಕ್ಯವನ್ನು ಹಂಚಿಕೊಟ್ಟಂತ ನಿನ್ನ ಪ್ರಿಯ ದಾಸರ ಮೇಲೆಯೂ, ಆಯೋಜಿಸ್ತಕ್ಕಂಥವ್ರ ಮೇಲೆಯೂ, ಹಾಗೂ ಪ್ರಾರ್ಥಿಸ್ತಕ್ಕಂಥವ್ರ ಮೇಲೆಯೂ, ಹಾಗೂ ನಿರೂಪಣೆ ಮಾಡತಕ್ಕಂಥವ್ರ ಮೇಲೆಯೂ, ಪ್ರತಿಯೊಬ್ಬರ ಮೇಲೆಯೂ ನಿನ್ನ ವಿಶೇಷ ಆಶೀರ್ವಾದ ಹಿಂದೆಂದೆಂದು. ಆಮೇಲೆ ಹಾಗೂ ಉತ್ತಮವಾಗಿ ಪಾಠವನ್ನು ತಿಳಿಸಿಕೊಟ್ಟಂತ ಪಾಸ್ಟರ್ ರಾಜು ಸರ್ ಅವರಿಗೂ, ಪ್ರಾರ್ಥನೆ ಮಾಡಿದಂತ ಅನಿಲ್ ಬೆನಕನಹಳ್ಳಿ ಅವರಿಗೂ ಹಾಗೂ ಎಸ್ ಟಿ ಸಾಲಮನ್ ಸರ್ ಅವರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸುವಂತಳಾಗಿದ್ದೇನೆ. ಮತ್ತು ದೇವರ ಆಶೀರ್ವಾದವಿದ್ದಲ್ಲಿ ನಾವು ನಾಳಿನ ಸಾಯಂಕಾಲದಲ್ಲಿ ನಾವು ಒಟ್ಟಾಗಿ ಸೇರಿ ಈ ಪಾಠವನ್ನು ಹೆಚ್ಚಿನ ರೀತಿಯಲ್ಲಿ ತಿಳಿದುಕೊಳ್ಳೋಣ ಎಂಬುದಾಗಿ ದೇವರಲ್ಲಿ ಕೇಳಿಕೊಳ್ಳುತ್ತೇನೆ. ಆಮೇಲೆ ಗುಡ್ ನೈಟ್. ಶುಭರಾತ್ರಿಗಳು. ಉತ್ತಮವಾದಂತ ಹ್ಯಾಪಿ ಸಾಬತ್. ಹ್ಯಾಪಿ ಸಾಬತ್. ಉತ್ತಮವಾದಂತ ರೀತಿಯಲ್ಲಿ ನಿರೂಪಣೆ ಮಾಡಿದಂತ ಲೀಲಾ ಬಸವರಾಜ್ ಅವರು ಧನ್ಯವಾದಗಳು. ಎಲ್ರು ಶುಭರಾತ್ರಿ. ಧನ್ಯವಾದಗಳು. ಅಷ್ಟೇ, ಧನ್ಯವಾದಗಳು. ಲೀಲಾ ಬಸವರಾಜ್ ಮೇಡಮ್ ಅವ್ರಿಗೂ ಧನ್ಯವಾದಗಳು. ಹ್ಯಾಪಿ ಸಬತ್ ಎಲ್ರಿಗೂ. ಈ ರಾತ್ರಿ ವೇಳೆಯಲ್ಲಿ ಈ ಕೂಟದಲ್ಲಿ ಸೇರ್ತಕ್ಕಂಥ ಪ್ರತಿಯೊಬ್ಬೊಬ್ಬರನ್ನು ದೇವರ ಆಶೀರ್ವಾದ ಮಾಡಿ ಮುಂಜಾನೆ ಎದ್ದು ದೇವರನ್ನ ಕೀರ್ತನೆ ವಾಕ್ಯಗಳನ್ನು ಕೇಳುವಂತೆ ದೇವರು ನಮ್ಮನ್ನೆಲ್ಲರನ್ನು ಆಶೀರ್ವಾದ ಮಾಡಿ. ದೇವರ ನಾಮಕ್ಕೆ ಸ್ತೋತ್ರ. ಆಮೆನ್. ಆಮೆನ್. ಧನ್ಯವಾದಗಳು. ಮತ್ತೆ ನಾಳೆ ಸಿಗೋಣ. ಎಲ್ಲರಿಗೂ ಹ್ಯಾಪಿ ಸಾಬತ್.